ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ಗೆ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಮೂವ್ ಮಾರ್ಕ್ಸ್ನ ಕ್ವೆಶನ್ನ ಡಿಸ್ಕಸ್ ಮಾಡೋಣ. ಇದು ನನ್ನ 3ನೇ ವಿಡಿಯೋ ವೆಕ್ಟರ್ ಆಲ್ಜಿಬ್ರಾಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 3 marks questions. We will discuss part C 3 marks questions. Now best practices, you have to maintain a long rule notebook and you have to solve along with me. And in a comment ಏನಾದರೂ ಇದ್ದರೆ ಮಾಡಬಹುದು. ಟೀಚರ್ಸ್ ಹತ್ರ ಗೆಟ್ ಕ್ಲಾರಿಫೈ ಯುವರ್ ಡೌಟ್ಸ್. ಆ್ಯಂಡ್ 240 ಪಿಕ್ಸೆಲ್ ಮೇಲೆ ಅಂದರೆ 360 ಪಿಕ್ಸೆಲ್ ಮೇಲೆ ನೀವು ನೋಡಬೇಕಾಗುತ್ತೆ ಕ್ವಾಲಿಟಿ ವ್ಯೂಗೆ. ಸೊ ವೆಯ್ಟೇಜ್ ನಿಮ್ಗೆ ಗೊತ್ತಿದೆ. 1 mark ಒಂದು ಕ್ವೆಶನು, 2 marks 2 ಕ್ವೆಶನ್ ಆಲ್ರೆಡಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. 2ನೇ ವಿಡಿಯೋ ನೀವು ನೋಡಬೇಕು. ಇದು 3 marks ಕ್ವೆಶನ್ನು. ಯು ಗೋಯಿಂಗ್ ಟು ಸಾಲ್ವ್ 3 marks ಕ್ವೆಶನ್ಸ್ ವಿಚ್ ಈಸ್ 2 questions, 2 ಕ್ವೆಶನ್ನ ಕೇಳಲಾಗುತ್ತೆ. ನಾವು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ರಿಟೈನ್ಡ್ ಪೋರ್ಷನ್ ಏನಿದೆ, ಟೈಪ್ಸ್ ಆಫ್ ವೆಕ್ಟರ್ಸ್ ಇದೆ, ಅಡಿಷನ್ ಆಫ್ ವೆಕ್ಟರ್ಸು, ಮಲ್ಟಿಫಿಕೇಷನ್ ಆಫ್ ವೆಕ್ಟರ್ಸ್ ಬೈ ಸ್ಕೇಲಾರ್, ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸಲ್ಲಿ ನಿಮಗೆ ಆಲ್ರೆಡಿ 2 marksದು 2 ಕ್ವೆಶನನ್ನು ಕೇಳ್ತಾರೆ. ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಈಗ ಯಾವುದನ್ನು ಡಿಲೀಟ್ ಮಾಡಿದ್ದಾರೆ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. 3 marksಗೆ ಯಾವಾಗಲೂ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಮೇಲೆ ಒಂದು ಕ್ವೆಶನ್ನು, ಜೊತೆಗೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಮೇಲೆ ಒಂದು ಕ್ವೆಶನ್ನ ಕೇಳ್ತಾಯಿದ್ರು. ಬಟ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಇಲ್ಲ. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಜಾಗದಲ್ಲಿ ಯಾವ ಕ್ವೆಶನನ್ನು ಕೇಳಬಹುದು, ದ್ಯಾಟ್ ವಿ ಗೋಯಿಂಗ್ ಟು ಡಿಸ್ಕಸ್. ಸೊ ಮಾಡಲ್ ಕ್ವೆಶನ್ ಪೇಪರ್ ಜೊತೆಗೆ ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಸಾಲ್ವ್ ಮಾಡಿದೆ, ಅದ್ರ ಜೊತೆಗೆ ಮಾಡಲ್ ಕ್ವೆಶನ್ ಪೇಪರ್ಸಲ್ಲಿ ಏನು ಕೇಳಿದ್ದಾರೆ ಈ ವರ್ಷ 1 ಮತ್ತು 2ನಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ಗೆ ಯಾವುದು ರಿಪ್ಲೇಸ್ಮೆಂಟ್ ಆಗುತ್ತೆ, ಯಾವ ಕ್ವೆಶನ್ಸು 3 marksಲ್ಲಿ ರಿಪ್ಲೇಸ್ಮೆಂಟ್ ಆಗಬಹುದು, ಆ ಕ್ವೆಶನ್ಸು ಕೂಡ ಡಿಸ್ಕಸ್ ಮಾಡೋಣ. ಸೊ ಕಂಟೆಂಟ್ ವೈಸು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಾಟ್ ಪ್ರಾಡಕ್ಟ್ ನಿಮ್ಗೆ ಗೊತ್ತಿದೆ. ಒಂದು ವೆಕ್ಟರ್ ಕೊಟ್ಟಿರ್ತಾರೆ, ವೆಕ್ಟರ್ A1 I ಕ್ಯಾಪ್, A2 J ಕ್ಯಾಪ್, A3 K ಕ್ಯಾಪ್. ಮತ್ತು ವೆಕ್ಟರ್ ಬಿ ಅಂತ ಬಂದಾಗ B1 I ಕ್ಯಾಪ್, B2 J ಕ್ಯಾಪ್, B3 K ಕ್ಯಾಪ್. 2 ವೆಕ್ಟರ್ಸ್ ಕೊಟ್ಟಾಗ ನೀವು ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ಬಿ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಕಾಂಪೊನೆಂಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಕಾಂಪೊನೆಂಟ್ಸ್ ವೆಕ್ಟರ್ ಇದು ನಂಬರ್ಸ್ ಇದೆಯಲ್ಲ, A1 B1 ಪ್ಲಸ್ ಇದು A2 B2, A2 B2 ಪ್ಲಸ್ A3 B3. ಕಾಂಪೊನೆಂಟ್ಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒಂದು ಆನ್ಸರ್ ನಂಬರ್ ಬರುತ್ತೆ. ಸೊ ಡಾಟ್ ಪ್ರಾಡಕ್ಟ್ ಇಸ್ ಆಲ್ವೇಸ್ ಲೀಡ್ಸ್ ಟು ದ ಆನ್ಸರ್ ನಂಬರ್. ಕ್ರಾಸ್ ಪ್ರಾಡಕ್ಟ್, ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಹೇಗೆ ಮಾಡ್ತೀರಾ, ಆಲ್ವೇಸ್ ಎ ಡಿಟರ್ಮಿನೆಂಟ್ I J K ಕ್ಯಾಪು ವೆಕ್ಟರ್ಸು, ಕಾಂಪೊನೆಂಟ್ಸ್ ಬರ್ತೀರಾ A1 A2 A3 ವೆಕ್ಟರ್ ಎದು, ವೆಕ್ಟರ್ ಬಿದು B1 B2 B3. ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು 2 marks ವೀಡಿಯೋಸ್ನ ನೋಡಬೇಕಾಗುತ್ತೆ. ಸೊ ಸಾಲ್ವ್ ಮಾಡಿದಾಗ ಒಂದು ನಂಬರು I ಕ್ಯಾಪ್, ಇನ್ನೊಂದು ನಂಬರು J ಕ್ಯಾಪ್ ಪ್ಲಸ್ ಇನ್ನೊಂದು ನಂಬರು K ಕ್ಯಾಪ್. ಈ ಥರ ಒಂದು ಆನ್ಸರ್ ವೆಕ್ಟರ್ ಬರಬೇಕು, ವೆಕ್ಟರ್. ಸೊ ಕ್ರಾಸ್ ಪ್ರಾಡಕ್ಟ್ ಆಲ್ವೇಸ್ ಲೀಡ್ಸ್ ಟು ದ ವೆಕ್ಟರ್, ಡಾಟ್ ಪ್ರಾಡಕ್ಟ್ ಇಸ್ ಆಲ್ವೇಸ್ ಎ ನಂಬರ್. ಸೊ ಕ್ರಾಸ್ ಪ್ರಾಡಕ್ಟ್ ಏನು ವೆಕ್ಟರ್ ಬರುತ್ತೋ ಇಟ್ ಇಸ್ ಆಲ್ವೇಸ್ ಎ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಫಾರ್ ದ ಗಿವನ್ ವೆಕ್ಟರ್ ಎ ಆ್ಯಂಡ್ ಬಿ. ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಕೊಟ್ಟಿರೋ ವೆಕ್ಟರ್ಗೆ. ನಮಗೇನು ಆನ್ಸರ್ ಬರುತ್ತಲ್ಲ ಅದು A ಕ್ರಾಸ್ ಬಿ ಅನ್ನೋದು ಆಲ್ವೇಸ್. ಇಫ್ ವೆಕ್ಟರ್ ಇದು ವೆಕ್ಟರ್ ಎ ಅಂತಾದಾಗ, ಇದು ವೆಕ್ಟರ್ ಬಿ ಅಂತಂದಾಗ A ಕ್ರಾಸ್ ಬಿ ಹೇಗೆ ಇರುತ್ತೆ, ಇಟ್ ಇಸ್ ಆಲ್ವೇಸ್ ಎ ಪರ್ಪೆಂಡಿಕ್ಯುಲರ್ ವೆಕ್ಟರ್, ಎದರ್ ಇನ್ ದಿಸ್ ಡೈರೆಕ್ಷನ್ ಆರ್ ಇನ್ ದ ಆಪೋಸಿಟ್ ಡೈರೆಕ್ಷನ್. 2 ವೆಕ್ಟರ್ ಹೋಗುತ್ತೆ, ಮೇಲೆ ಹೋಗ್ಬೋದು ಅಥವಾ ಕೆಳಗಡೆ ಹೋಗೋದು. ಮೇಲೆ ಹೋದರೆ ಪಾಸಿಟಿವ್, ಕೆಳಗಡೆ ಹೋದಾಗ ನೆಗೆಟಿವ್. ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ವೆಕ್ಟರ್ ಬರುತ್ತೆ. ದಟ್ ಈಸ್ ಕ್ರಾಸ್ ಪ್ರಾಡಕ್ಟ್ A ಕ್ರಾಸ್ ಬಿ. ಪರ್ಪೆಂಡಿಕ್ಯುಲರ್ ಇರುತ್ತೆ, 2 ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಡೀಟೇಲ್ಸ್ ನಾನು ಆಲ್ರೆಡಿ 2 marksಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಕ್ವಿಕ್ಕಾಗಿ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಫ್ ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ಕೊಟ್ಟಿದ್ದಾರೆ, ವೆಕ್ಟರ್ ಸಿ ಆರ್ ಸಚ್ ದ್ಯಾಟ್ A ಪ್ಲಸ್ ಲ್ಯಾಂಬ್ಡಾ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ. ಇಲ್ಲೊಂದು ವೆಕ್ಟರ್ A ಪ್ಲಸ್ ಲ್ಯಾಂಬ್ಡಾ ಬಿ ಕಂಡುಹಿಡ್ಕೊಳ್ಬೇಕು. ಅದೊಂದು ವೆಕ್ಟರ್ ಆಗುತ್ತೆ. ಅಡಿಷನ್ ಮಾಡಿದಾಗ ಇಲ್ಲೊಂದು ವೆಕ್ಟರ್ ಸಿ ಕೊಟ್ಟಿದ್ದಾರೆ, ಆಯಿತಾ. ದೇ ಆರ್ ಪರ್ಪೆಂಡಿಕ್ಯುಲರ್. ಯಾವಾಗಲೂ ಪರ್ಪೆಂಡಿಕ್ಯುಲರ್ ಅಂದಾಗ ಡಾಟ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ಒಂದು ತಿಳ್ಕೊಳ್ಳಿ. 2 ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ ಈಸ್ 0. ಸೊ ಆ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡ್ತೀನಿ. ವೆಕ್ಟರ್ ಎ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ವೆಕ್ಟರ್ ಎ 2 I ಕ್ಯಾಪ್ 2 times J ಕ್ಯಾಪ್ ಪ್ಲಸ್ 3 times K ಕ್ಯಾಪ್. ವೆಕ್ಟರ್ ಬಿ ಅದೇನಿದೆ, ಲ್ಯಾಂಬ್ಡಾ ಟೈಮ್ಸ್ ಬಿ ಬೇಕಲ್ವಾ. ಲ್ಯಾಂಬ್ಡಾನ ಎಲ್ಲ ನಂಬರ್ಗೂ ಲ್ಯಾಂಬ್ಡಾ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡೋಣ. ಲ್ಯಾಂಬ್ಡಾ ಟೈಮ್ಸ್ I ಕ್ಯಾಪ್ 2 times ಲ್ಯಾಂಬ್ಡಾ J ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ K ಕ್ಯಾಪ್.
ಯಾಕೆ ಅಂದರೆ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಬೇಕು. ಈಗೇನು ಕೇಳಿದ್ದಾರೆ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಅಡಿಷನ್ ಮಾಡಬೇಕು. ಎರಡು ವೆಕ್ಟರ್ನ ಅಡಿಷನ್ ಮಾಡಬೇಕು ಅಂತಂದಾಗ ಐ ಕ್ಯಾಪ್ ಕಾಂಪೊನೆಂಟ್ಸ್ನ ಆ್ಯಡ್ ಮಾಡ್ತೀರಾ. ದಟ್ ಈಸ್ 2 ಮೈನಸ್ ಲ್ಯಾಂಬ್ಡಾ ಟೈಮ್ಸ್ ಐ ಕ್ಯಾಪ್ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಟೈಮ್ಸ್ ಜೆ ಕ್ಯಾಪ್ ಪ್ಲಸ್ 3 ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್, ಇದು ಡಾಟ್ ಪ್ರಾಡಕ್ಟ್ ಎಲ್ಲ ತೊಗೊಳ್ತಾ ಇರೋದು, ನಾನೀಗ ಅಡಿಷನ್ ಮಾಡ್ತಾ ಇರೋದು. ಎರಡು ವೆಕ್ಟರ್ನ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿದ್ಮೇಲೆ ಇನ್ನೊಂದು ವೆಕ್ಟರ್ ಸಿ ಕೊಟ್ಟಿದ್ದಾರೆ. ವೆಕ್ಟರ್ ಸಿ ಅದ್ರ ಕೆಳಗಡೆ ಬರ್ಕೊಂಡ್ಬಿಡಿ. ವೆಕ್ಟರ್ ಸಿ ಏನು ವೆಕ್ಟರ್ ಸಿ ಕೊಟ್ಟಿದ್ದಾರೆ, 3 ಟೈಮ್ಸ್ ಐ ಕ್ಯಾಪ್ ಮತ್ತು ಪ್ಲಸ್ ಜೆ ಕ್ಯಾಪ್ ಕೊಟ್ಟಿದ್ದಾರೆ. ಕೆ ಕ್ಯಾಪ್ದು ಇಲ್ಲ. ಸೊ ಲೆಟ್ ಅಸ್ ಫೈಂಡ್ ದ ಡಾಟ್ ಪ್ರಾಡಕ್ಟ್ ಆಫ್ ದಿಸ್ ವೆಕ್ಟರ್. ಡಾಟ್ ಪ್ರಾಡಕ್ಟ್ ಎ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ ವೆಕ್ಟರ್ ಡಾಟ್ ವೆಕ್ಟರ್ ಸಿ. ಆಗೇನು ಮಾಡ್ತೀರಾ, ಕಾಂಪೊನೆಂಟ್ಸ್ನ ನಂಬರ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಎರಡು ನಂಬರ್ನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 3 2s 6, ಡೈರೆಕ್ಟಾಗಿ ಮಾಡ್ತೀನಿ. 6 ಮೈನಸ್ 3 ಲ್ಯಾಂಬ್ಡಾ ಐ ಡಾಟ್ ಐ ಆದಾಗ 1 ಆಗುತ್ತೆ. ಪ್ಲಸ್ ಇಲ್ಲಿ 2 ಪ್ಲಸ್ 2 ಲ್ಯಾಂಬ್ಡಾ ಇದೆ, ಇಲ್ಲಿ 1 ಇದೆ. ಸೊ ಆ್ಯಸ್ ಇಟ್ ಈಸ್ 2 ಪ್ಲಸ್ 2 ಲ್ಯಾಂಬ್ಡಾ. ಇಲ್ಲಿ 0 ಇಂಟು ಈ ನಂಬರ್, ಇಲ್ಲಿ 0 ಇದೆ ಅನ್ನೋ ಲೆಕ್ಕದಲ್ಲಿ 0 ಟೈಮ್ಸ್ ಕೆ ಕ್ಯಾಪ್ ಇದು 0 ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಡಾಟ್ ಪ್ರಾಡಕ್ಟ್ ತೊಗೊಳ್ಬೇಕು. ಡಾಟ್ ಪ್ರಾಡಕ್ಟ್ ಆದರೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ನಂಬರ್ಸ್ ಬರುತ್ತೆ. 6 ಪ್ಲಸ್ 2 8 ಆಗುತ್ತೆ. ದಟ್ ಈಸ್ 8 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಎಷ್ಟಾಗುತ್ತೆ, ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು, 0. ವೈ 0? ಬಿಕಾಸ್ ದಿಸ್ ವ್ಯಾಲ್ಯೂ ಈಸ್ 0. because both are perpendicular. Therefore this implies lambda is equal to ಏನಾಗುತ್ತೆ, 8 ಆಯಿತು. ನೋಡಿ ಅರ್ಥ ಆಯ್ತಾ? ಸೊ ಈ ಡಾಟ್ ಪ್ರಾಡಕ್ಟ್ನ 0 ತೊಗೋಬೇಕು. ಯಾಕೆ 0 ತೊಗೋಬೇಕು? ಬಿಕಾಸ್ ಪರ್ಪೆಂಡಿಕ್ಯುಲರ್ ಎ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ. ದೇರ್ಫೋರ್ ಡಾಟ್ ಪ್ರಾಡಕ್ಟ್ ಈಸ್ 0 ತೊಗೊಂಡಿರ್ತೀರಾ. ಇಲ್ಲಿ 8 ಮೈನಸ್ ಲ್ಯಾಂಬ್ಡಾ ಬರುತ್ತೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ 8. ನೋಡಿ ಅರ್ಥ ಆಯ್ತಾ ನಿಮಗೆ? 3 ಮಾರ್ಕ್ಸ್ ಕ್ವೆಶನ್ನು ಏನೇನು ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಫಸ್ಟು ವೆಕ್ಟರ್ ಎ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಬಿಗೆ. ಎ ಪ್ಲಸ್ ಲ್ಯಾಂಬ್ಡಾ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಎರಡು ವೆಕ್ಟರ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಸಿ ವೆಕ್ಟರ್ನ ಬರೆದಿದ್ದೀನಿ. ಬರೆದಾದ್ಮೇಲೆ ಡಾಟ್ ಪ್ರಾಡಕ್ಟ್ ತೊಗೊಳ್ತೀನಿ. ಎರಡಕ್ಕೂ ಡಾಟ್ ಪ್ರಾಡಕ್ಟ್ ತೊಗೊಳ್ತೀನಿ. ಡಾಟ್ ಪ್ರಾಡಕ್ಟ್ ತೊಗೊಂಡಾಗ ಮಲ್ಟಿಪ್ಲೈ ಮಾಡಬೇಕು. ಕಾಂಪೊನೆಂಟ್ಸ್ನ ಮಲ್ಟಿಪ್ಲೈ ಮಾಡಿದ್ದೀನಿ. ಮಾಡಾದಮೇಲೆ 6 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಬಂತು. ಇಲ್ಲಿ 0 ಇರೋದ್ರಿಂದ 3 ಪ್ಲಸ್ ಲ್ಯಾಂಬ್ಡಾ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗಿಬಿಡುತ್ತೆ. ಸೊ 6 ಪ್ಲಸ್ 2 ಏನಾಯಿತು, 8 ಆಯಿತು. ಮೈನಸ್ 3 ಪ್ಲಸ್ 2 ಲ್ಯಾಂಬ್ಡಾ ಏನಾಗುತ್ತೆ, ಮೈನಸ್ ಲ್ಯಾಂಬ್ಡಾ ಆಗುತ್ತೆ. ಈಸ್ ಈಕ್ವಲ್ ಟು 0 ಯಾಕೆ ಹಾಕ್ಕೊಳ್ತೀನಿ? ಬಿಕಾಸ್ ಡಾಟ್ ಪ್ರಾಡಕ್ಟ್ ಈಸ್ 0. ಅವರು 0 ಡೈರೆಕ್ಟಾಗಿ ಕೊಟ್ಟಿಲ್ಲ. ದ ರೀಸನ್ ಈಸ್ ಪರ್ಪೆಂಡಿಕ್ಯುಲರ್. ಎರಡು ವೆಕ್ಟರ್ ಇಲ್ಲೊಂದು ವೆಕ್ಟರು ಮತ್ತು ಈ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆದಾಗ ಡಾಟ್ ಪ್ರಾಡಕ್ಟು 0 ಆಗುತ್ತೆ. ಸೊ 0 ತೊಗೊಂಡಿದ್ದೀನಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 8. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇದು ಮಾರ್ಚ್ 2014 3 ಮಾರ್ಕ್ಸ್ಗೆ ಕೇಳಿದರು. ಸೊ ನೆಕ್ಸ್ಟ್ ಕ್ವೆಶನ್ನು, 3 ವೆಕ್ಟರ್ಸ್ ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್ ದ ಸಮ್ ಆಫ್ 3 ವೆಕ್ಟರ್ಸ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಎವ್ಯಾಲ್ಯೂಯೇಟ್ ಮ್ಯೂ ಡಾಟ್ ಪ್ರಾಡಕ್ಟ್ ಆಫ್ ಎ ಬಿ ಬಿ ಸಿ ಸಿ ಎ ವೆಕ್ಟರ್ಸು. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿದು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫೈನ್. ಈ ಥರ ಒಂದು ಕಂಡೀಷನ್ ಕೊಟ್ಟಾಗ ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಸೊ ಗಿವನ್ ಏನು ಬರ್ಕೊಂಡ್ಬಿಡ್ತೀನಿ, ಮ್ಯೂ ಕೊಟ್ಟಿದ್ದಾರೆ. ವಾಟ್ ಈಸ್ ಮ್ಯೂ? ವೆಕ್ಟರ್ ಎ ಡಾಟ್ ಬಿ ಪ್ಲಸ್ ವೆಕ್ಟರ್ ಬಿ ಡಾಟ್ ಸಿ ಪ್ಲಸ್ ವೆಕ್ಟರ್ ಸಿ ಡಾಟ್ ಎ. ಇದು ಮ್ಯೂ. ಒಂದು ತಿಳ್ಕೊಳ್ಳಿ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇದೇನೇನ ಜಾಸ್ತಿ ಹೈಲೈಟ್ ಮಾಡಿಲ್ಲ, ಬಟ್ ಸಾಲ್ವ್ ಮಾಡಿದ್ರೆ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಸ್ಕ್ವಯರ್ ಮಾಡಿದಾಗ ನೀವು ಸ್ಕೂಲ್ ಲೆವೆಲಲ್ಲಿ ಓದಿರುವಂಥದ್ದೇ, ಬಟ್ ವಿತ್ ಮ್ಯಾಗ್ನಿಟ್ಯೂಡ್ ಎ ಸ್ಕ್ವಯರ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವಯರ್ ಪ್ಲಸ್ 2 ಟೈಮ್ಸ್ ಎಲ್ಲ ಡಾಟ್ ಪ್ರಾಡಕ್ಟು ಪೇರ್ ಮಾಡ್ಕೊಳ್ಬೇಕು. ಅಂದರೆ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ
ಪ್ಲಸ್ ಸಿ ಡಾಟ್ ಎ. ಇಷ್ಟು ವ್ಯಾಲ್ಯೂ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದು ಸುಮಾರು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಿದ್ದೀವಿ. ಇದು ಸ್ಟೆಪ್ಸ್ ನೆನ್ಪಿಟ್ಟಿದ್ರೆ ನಿಮಗೆ 3 ಮಾರ್ಕ್ಸು ಡೈರೆಕ್ಟಾಗಿ ಬಂದುಬಿಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದು ಸ್ಕೂಲ್ ಲೆವೆಲ್ ಐಡೆಂಟಿಟಿ ಇದೆಯಲ್ಲ ಅದೇ ಥರ ಫಾರ್ಮ್ಯಾಟೇ. ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಡ್ತಿಲ್ಲ. ಈ ಥರ ಬರ್ಕೊಂಡ್ರೆ ಇದು ಕರೆಕ್ಟ್ ಇರುತ್ತೆ. ಫೈನ್. ಇದ್ರ ವ್ಯಾಲ್ಯೂ 0 ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ 0 ಆಯಿತು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 1ನ ಸ್ಕ್ವೇರ್ ಮಾಡೋಣ. ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರೆ 4ನ ಸ್ಕ್ವೇರ್ ಮಾಡ್ಕೊಳ್ತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಸಿ ಕೊಟ್ಟಿದ್ದಾರೆ 2ನ ಸ್ಕ್ವೇರ್ ಮಾಡ್ಕೊಳ್ತೀನಿ. ಪ್ಲಸ್ 2 ದ ವ್ಯಾಲ್ಯೂ ವಾಟ್ ದೇ ಆರ್ ಗಿವನ್ ಏನಂತ ಕೊಟ್ಟಿದ್ದಾರೆ ಅದನ್ನು ಮ್ಯೂ ಅಂತ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಮ್ಯೂ ಕಂಡುಹಿಡಿಬೇಕು, ನಾನು ಆ ನಂಬರ್ ಕಂಡುಹಿಡಿಬೇಕು. 4 ಸ್ಕ್ವೇರ್ 16, 16 ಪ್ಲಸ್ 4 ಸ್ಕ್ವೇರ್ 16 16 ಪ್ಲಸ್ 4 20 21 ಬಂತಾ? ಸೊ 21. 4 ಸ್ಕ್ವೇರ್ 16, 16 ಪ್ಲಸ್ 2 ಸ್ಕ್ವೇರ್ 4 ಪ್ಲಸ್ 1 16, 4 ಸ್ಕ್ವೇರ್ 2 ಸ್ಕ್ವೇರ್ 4 20 21 ಬರುತ್ತೆ. ಸೊ 21 ಬರುತ್ತೆ. 21 ಪ್ಲಸ್ 2 ಮ್ಯೂ ಈಸ್ ಈಕ್ವಲ್ ಟು 0. ದೇರ್ಫೋರ್ ಮ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 21 ಆ ಕಡೆ ಹೋಗುತ್ತೆ, ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್. ಪ್ಲಸ್ 2 ಇದೆ, ಡಿವೈಡೆಡ್ ಬೈ 2 ಮಾಡ್ತೀರಾ. ಸೊ ದ ವ್ಯಾಲ್ಯೂ ಆಫ್ ಮ್ಯೂ ಈಸ್ ಮೈನಸ್ 21/2. ನೋಡಿ, ಎಲ್ರಿಗೂ ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದೆಯಾ? ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈ ಸ್ಟೆಪ್ಪನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳೋದೇನಿಲ್ಲ, ಇದನ್ನು ಎಲಾಬ್ರೇಟ್ ಆಗಿ ಮಾಡಿದ್ರೆ ಎಕ್ಸ್ಪ್ಲನೇಷನ್ ಮಾಡೋ ಬದಲು ನೀವು ಈ ಥರ ನೆನ್ಪಿಟ್ಕೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ವೆಕ್ಟರ್ಸ್ದು 2 times the dot product of paired. ಸೊ ಆನ್ಸರ್ ಈಸ್ ಮ್ಯೂ ವ್ಯಾಲ್ಯೂ ಬೇಕು. ನಂಬರ್ಸ್ ತೊಗೊಳ್ಳಿ. 21 ಬರುತ್ತೆ. 21ನ ಲೆಫ್ಟ್ ಹ್ಯಾಂಡ್ ಒಂದು ಸೈಡ್ ಶಿಫ್ಟ್ ಮಾಡಿದ್ರೆ ಮೈನಸ್ 21 ಬರುತ್ತೆ. ಮಲ್ಟಿಪ್ಲಿಕೇಶನ್ 2 ಇದೆ, ಡಿವೈಡ್ ಆಗುತ್ತೆ. ನೋಡಿ, ಅರ್ಥ ಆಯ್ತಾ ಈ ಸ್ಟೆಪ್ಪು? ಸೊ ಇದು ಮಾರ್ಚ್ 2017 ಕೇಳಿರೋಂಥ ಕ್ವೆಶನ್ನು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಓಕೆ. ಇಲ್ಲಿ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋಂಥ ಕ್ವೆಶನ್ ಇದು. ಏನು ಕೊಟ್ಟಿದ್ದಾರೆ? 3 ವೆಕ್ಟರ್ಸ್ such that their magnitude is given. 3, 4, 5 ಕೊಟ್ಟಿದ್ದಾರೆ. Each one of them being perpendicular to some of the other two. Find magnitude of a plus b plus c. So ಸೊಲ್ಯೂಷನ್ ತುಂಬ ಈಸಿ. ಈಗ ತಾನೇ ಹೇಳಿದೆ ನಾನು, ಜಸ್ಟ್ ನೆನ್ಪಿಟ್ಕೊಳ್ಬೇಕು ಅಂತ. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಂತ ಬರೀತೀರಾ? ಹೇಳ್ತಾ ಹೋಗಿ. ಗುಡ್. Vector A magnitude square, magnitude of vector B square, magnitude of vector C square, plus 2 times dot product of each paired. A dot B plus B dot C vectors plus C dot A. ಆಯಿತಾ? ಈಗ ನೀವು ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ 2 ವೆಕ್ಟರ್ಸ್, ಈಚ್ ಒನ್ ಬೀಯಿಂಗ್ ಪರ್ಪೆಂಡಿಕ್ಯುಲರ್ ಅಂದರೆ ಅರ್ಥ ಏನು? ದೇರ್ ಡಾಟ್ ಪ್ರಾಡಕ್ಟ್ ಎ ಬಿ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಇಸ್ 0. ಯಾಕಂದರೆ ಎ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಾಗೆ ವೆಕ್ಟರ್ ಬಿದು ವೆಕ್ಟರ್ ಸಿದು ಡಾಟ್ ಪ್ರಾಡಕ್ಟ್ ಅಂದರೆ ಅದು ಕೂಡ 0. ವೆಕ್ಟರ್ ಸಿ ಮತ್ತು ವೆಕ್ಟರ್ ಎದು ಡಾಟ್ ಪ್ರಾಡಕ್ಟ್ ಅಂದರೆ ಅದು ಕೂಡ 0. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಇದು ಕಂಪ್ಲೀಟ್ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. 0 ಕಾಂಟ್ರಿಬ್ಯೂಷನ್. 2 times 0 ಇದು 0 ಆಗಿಬಿಡ್ತು. ಹಂಗಾದ್ರೆ ಉಳ್ಕೊಳ್ಳೋದು ಮ್ಯಾಗ್ನಿಟ್ಯೂಡ್ ಆಫ್ ಎ, ಅದನ್ನು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? 3 ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನು? 4 ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಏನು? 5 ಸ್ಕ್ವೇರ್. ಸೊ ಆ ಲೆಕ್ಕದಲ್ಲಿ 5 ಸ್ಕ್ವೇರ್ ಅಂದರೆ 25, 4 ಸ್ಕ್ವೇರ್ ಅಂದರೆ 16, 16 ಪ್ಲಸ್ 9 25 ಪ್ಲಸ್ 25 ದಟ್ ಈಸ್ ನಥಿಂಗ್ ಬಟ್ 50 ಆಯಿತು. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಸ್ಕ್ವೇರ್ ಇದೆ. ಸ್ಕ್ವೇರ್ ರೂಟ್ ತೊಗೊಳ್ಳಿ. ರೈಟ್ ಹ್ಯಾಂಡ್ ಶಿಫ್ಟ್ ಆದಾಗ ಸ್ಕ್ವೇರ್ ರೂಟ್ ಆಫ್ 15ನ ನೀವೇನಂತ ಬರೀಬೋದು? ಸ್ಕ್ವೇರ್ ರೂಟ್ 15ನ ನೀವು ರೂಟ್ 25 ಇಂಟು 2 ಅಂತ ಬರ್ಕೊಳ್ಬೋದು. ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು? 5 ರೂಟ್ 2. ಆನ್ಸರ್ ಈಸ್ 5 ರೂಟ್ 2. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂದರೆ 5 times ರೂಟ್ 2 ಯೂನಿಟ್ಸ್ ಆಗುತ್ತೆ. ನೋಡಿ, ಅರ್ಥ ಆಯ್ತಾ? 3 ಮಾರ್ಕ್ಸ್ ಕ್ವೆಶನ್. ನೀವು ಈ ಸ್ಟೆಪ್ ನೆನಪಿದ್ರೆ ನೀವು ಜಾಸ್ತಿ ಒದ್ದಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಬರೆದು ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಇದು 3 ಮಾರ್ಕ್ಸ್ಗೆ ಕೇಳಿರೋಂಥ ಕ್ವೆಶನ್ನು ಮಾಡಲ್ ಕ್ವೆಶನ್ ಪೇಪರಲ್ಲಿದೆ. ನಿಮ್ಮ
ಮಿಸಲೇನಿಯಸ್ ವರ್ಕ್ಡ್ ಎಕ್ಸಾಂಪಲ್ಸಲ್ಲೂ ಕೂಡ ಇದನ್ನು ಸಾಲ್ವ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ ಇದೆಲ್ಲ? ಇದು ಗೊತ್ತಾಯ್ತಲ್ಲ ಯಾಕೆ 0 ತೊಗೊಂಡಿದ್ದೀವಿ ಅಂತ. ನೋಡಿ ಆ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಯಾಕೆ ಅಂದರೆ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ ಟು. ಈಚ್ ಒನ್ ಆಫ್ ದ ವೆಕ್ಟರ್ ಬೀಯಿಂಗ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ ಟು. ಸಮ್ ಆಫ್ ದ ಅದರ್ ಟು ಅಂದರೆ ಈ ಥರ ಬರುತ್ತೆ ಡಾಟ್ ಬಿ ಪ್ಲಸ್ ಸಿ ಅಂತ. ಸೊ ಮಾಡಿದಾಗ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಅಂತ ಬರ್ತಾ ಹೋಗುತ್ತೆ ಇವೆಲ್ಲ ಎಕ್ಸ್ಪ್ಲನೇಷನ್ಸು. ಸೊ ಆಬ್ವಿಯಸ್ಲಿ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಇದು ಕಂಪ್ಲೀಟ್ 0 ಇರುವಾಗ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಅವೆಲ್ಲ 0 ಆಗ್ತಾ ಹೋಗುತ್ತೆ. ಸೊ ಇಷ್ಟು ಮಾಡಿದ್ರೆ ಸಾಕು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಶೋ ದಟ್ ದ ಪಾಯಿಂಟ್ಸ್ ಎ ಬಿ ಸಿ ವಿತ್ ಪೊಸಿಷನ್ ವೆಕ್ಟರ್ಸ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ರೆಸ್ಪೆಕ್ಟಿವ್ಲಿ ಫಾರ್ಮ್ ದ ವಾಟ್ ಈಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ ಈ ಥರ ಕ್ವೆಶನ್ಸನ್ನು ನೀವು ಸ್ಕೇಲಾರ್ ಜಾಗದಲ್ಲಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್, ಇಷ್ಟು ವರ್ಷ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಕೇಳ್ತಿದ್ರಲ್ವಾ, ಅದನ್ನು ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಇರೋ ಕ್ವೆಶನ್ಸು ಇದಾಗುತ್ತೆ. ಸೊ ಇಲ್ಲಿ 3 ಪಾಯಿಂಟ್ಸ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ದೋಸ್ ಪೊಸಿಷನ್ ವೆಕ್ಟರ್ಸ್, ಪೊಸಿಷನ್ಸ್ ವೆಕ್ಟರ್ ಅಂದರೆ ಗಿವನ್ ಬರ್ಕೊಳ್ಳೋಣ. ಪೊಸಿಷನ್ ವೆಕ್ಟರ್ ಅಂತ ಅಂದಾಗ ಯಾವಾಗಲೂ ಓ ಎ ಅಂತ ಹೇಳಬೇಕಾಗತ್ತೆ. ಓ ಎ ಅಥವಾ ಡೈರೆಕ್ಟಾಗಿ ನಿಮಗೆ ವ್ಯಾಲ್ಯೂಸ್ ಓ ಎ 3 ಟೈಮ್ಸ್ ಐ ಕ್ಯಾಪ್ ಮೈನಸ್ 4 ಟೈಮ್ಸ್ ಜೆ ಕ್ಯಾಪ್ ಮೈನಸ್ 4 ಟೈಮ್ಸ್ ಕೆ ಕ್ಯಾಪ್ ಬರ್ಕೊಳ್ಳೋ ಬದಲು ನಾನು ಸಿಂಪಲ್ ಮೆಥಡಲ್ಲಿ ಹೇಳ್ತೀನಿ. ಎನ ಪಾಯಿಂಟ್ ವೈಸ್ ತೊಗೊಳ್ಳೋಣ. ಎ ಈಸ್ ಆಫ್ ದ ಪಾಯಿಂಟ್ 3 ಮೈನಸ್ 4 ತೊಗೊಳ್ಳಿ. ಬಿನು ಪಾಯಿಂಟ್ ವೈಸ್ ಆಗಿ ತೊಗೊಳ್ಳಿ. ವೆಕ್ಟರ್ ಕೊಟ್ಟಿದ್ದಾರೆ 2 ಮೈನಸ್ 1. ಸಿ ವೆಕ್ಟರ್ ಅಂದರೂ ಒಂದೇ, ಪೊಸಿಷನ್ ವೆಕ್ಟರ್ ಅಥವಾ ಪಾಯಿಂಟ್ಸ್ ಈ ಥರ ತೊಗೊಂಡ್ರು ಕೂಡ ಸೇಮೇ, ಬೋತ್ ಆರ್ ಸೇಮ್. ವೆಕ್ಟರ್ ಸಿ ಕೊಟ್ಟಿದ್ದಾರೆ. ಸಿನ 1 ಐ ಪಕ್ಕದಲ್ಲಿ 1 ಇದೆ ನೋಡ್ಕೊಳ್ಳಿ. 1 ಕಮ ಮೈನಸ್ 3 ಕಮ ಮೈನಸ್ 5. ನೋಡಿ 3 ಪಾಯಿಂಟ್ಸ್ ಬರ್ಕೊಂಡಿದ್ದು ಗೊತ್ತಾಯ್ತು ನಿಮಗೆ. ಸೊ ನಾವು ಇಲ್ಲಿ ಎ ಬಿ ಅಥವಾ ಸಿ ಹೀಗೆ ಇರಬೇಕಂತೇನಿಲ್ಲ. ಎ ಬಿ ಸಿ ನಾವು ಈಗ ತಗೊಂಡಿದ್ವಿ. ಈಗ ಏನಂತ ತೋರಿಸ್ಬೇಕು, ಇದು ರೈಟ್ ಆ್ಯಂಗಲ್ಡ್ ಅಂತ ತೋರಿಸ್ಬೇಕು. ನಾವೇನು ಮಾಡೋಣ, ಒಂದು ವೆಕ್ಟರ್ ಎ ಬಿ ತೊಗೊಳ್ತೀನಿ. ವೆಕ್ಟರ್ ಎ ಬಿ ತೊಗೊಳ್ಳಿ. ವೆಕ್ಟರ್ ಎ ಬಿ ತೊಗೊಳ್ಬೇಕಾದ್ರೆ ವೆನ್ ಯು ವಾಂಟ್ ಟು ರೈಟ್ ವೆಕ್ಟರ್ ಎ ಬಿ ಆಲ್ವೇಸ್ ವೆಕ್ಟರ್ ಒ ಬಿ ಮೈನಸ್ ಒ ಎ, ಪೊಸಿಷನ್ ವೆಕ್ಟರು ಇದೆಲ್ಲ ನಿಮಗೆ ಗೊತ್ತಿದೆ. ಎ ಬಿ ಅಂತಂದಾಗ ಬಿ ಮೈನಸ್ ಎ ಮಾಡಬೇಕು. ಬಿ ಮೈನಸ್ ಎ ನಂಬರ್ಸ್ನ ಇದು ಸಪ್ರಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ವೆಕ್ಟರ್ಸ್ ತೊಗೊಳ್ಬೋದು, ಈ ಥರ ಮಾಡಿದ್ರೆ ಈಸಿ ಆಗುತ್ತೆ. 2 ಮೈನಸ್ 3 ಎಷ್ಟಾಗುತ್ತೆ, ಮೈನಸ್ ಐ ಕ್ಯಾಪ್ ವೆಕ್ಟರ್ ಎ ಬಿ ಮೈನಸ್ 1 ಮೈನಸ್ ಪ್ಲಸ್ 4. ಸೊ ಏನಾಗುತ್ತೆ 3 ಪ್ಲಸ್ 3 ಟೈಮ್ಸ್ ಜೆ ಕ್ಯಾಪ್ ಪ್ಲಸ್ 3 ಟೈಮ್ಸ್ ಜೆ ಕ್ಯಾಪ್. ನೆಕ್ಸ್ಟು ಇಲ್ಲಿ 1 ಇದೆ, 1 ಮೈನಸ್ ಆಫ್ ಮೈನಸ್ ಪ್ಲಸ್ 5 ಟೈಮ್ಸ್ ಕೆ ಕ್ಯಾಪ್. ವೆಕ್ಟರ್ ಎ ಬಿ ಬಂತು. ಅದೇ ಥರ ನನಗೆ ವೆಕ್ಟರ್ ಬಿ ಸಿ ಬೇಕು. ಬಿ ಸಿ ಏನು ಮಾಡ್ತೀರಾ, ಬಿ ಸಿ ಅಂದರೆ ಸಪ್ರಾಕ್ಷನ್, ಬಿ ಮತ್ತು ಸಿ ಇದು ಸಪ್ರಾಕ್ಷನ್ ಮಾಡ್ತೀನಿ. 1 ಮೈನಸ್ 2 ಮೈನಸ್ 1 ಆಗುತ್ತಲ್ವಾ. ಮೈನಸ್ 3 ಇದೆ, ಮೈನಸ್ ಆಫ್ ಮೈನಸ್ 3 ಮೈನಸ್ ಆಫ್ ಮೈನಸ್ 1 ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ 1 ಆಗುತ್ತೆ. ಸೊ ಮೈನಸ್ 2 ಟೈಮ್ಸ್ ಜೆ ಕ್ಯಾಪ್. ತುಂಬ ಕೇರ್ಫುಲ್ ಆಗಿರಬೇಕು. ಮೈನಸ್ 5 ಇಲ್ಲಿ ಕಾಂಪೊನೆಂಟು, ಇಲ್ಲಿ ಮೈನಸ್ 1 ದಟ್ ಈಸ್ ಮೈನಸ್ 6 ಟೈಮ್ಸ್ ಕೆ ಕ್ಯಾಪ್. ನೀವು ತುಂಬ ಹುಷಾರಾಗಿರಬೇಕು ಇದು ಬರೆಯುವಾಗ. ಬಿ ಸಿ ಆಯಿತು. ನೆಕ್ಸ್ಟು ಸಿ ಎ ಅಥವಾ ಎ ಸಿ, ಸಿ ಇಂದ ಎಗೆ ಅಥವಾ ಎ ಇಂದ ಸಿಗೆ ನೀವು ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಸಿ ಟು ಎ ಅಥವಾ ಎ ಟು ಸಿ. ಸೊ 3 ಮೈನಸ್ ಇಲ್ಲಿ 3 ಇದೆ, ಫಸ್ಟು ಎ ತೊಗೊಳ್ಳಿ, 1 ಅನ್ನು ಸಪ್ರಾಕ್ಟ್. 3 ಮೈನಸ್ 1 ಏನಾಗುತ್ತೆ 2 ಟೈಮ್ಸ್ ಐ ಕ್ಯಾಪ್. ಮೈನಸ್ 4 ಮೈನಸ್ 3, ಸೊ ಪ್ಲಸ್ 3 ಆಗುತ್ತೆ, ಮೈನಸ್ 1 ಟೈಮ್ಸ್ ಜೆ ಕ್ಯಾಪ್. ನೆಕ್ಸ್ಟು ಮೈನಸ್ 4 ಇದೆ, ಮೈನಸ್ 5 ಇದೆ, ಸಪ್ರಾಕ್ಟ್. ಮೈನಸ್ 4 ಮೈನಸ್ ಆಫ್ ಮೈನಸ್ 5 ಮಾಡಿದಾಗ ಪ್ಲಸ್ 5 ಆಗುತ್ತೆ. ಸೊ ಪ್ಲಸ್ 1 ಟೈಮ್ಸ್ ಕೆ ಕ್ಯಾಪ್. ನೋಡಿ ಸಪ್ರಾಕ್ಷನ್ ಅರ್ಥ ಆಯ್ತಾ ನೋಡಿ.
ಏನು ಮಾಡಬೇಕು, ವೆಕ್ಟರ್ ಎ ಬಿ ಅಂತ ಕರೆದಾಗ ನೀವು ಬಿ ಪಾಯಿಂಟ್ಸು ಮತ್ತು ಎ ಪಾಯಿಂಟ್ಸ್ನ ಸಪ್ರೇಟ್ ಮಾಡಿ. ಫಸ್ಟು ಬಿ ಇಂದ ಎನ ಸಪ್ರೇಟ್ ಮಾಡಬೇಕು. ಬಿ ಸಿ ಅಂದಾಗ ಸಿ ಮೈನಸ್ ಎ ಬಿ ಮಾಡ್ಕೊಳ್ಬೇಕು. ಸಿ ಮೈನಸ್ ಬಿ ಮಾಡ್ಕೊಂಡ್ರೆ ನಿಮಗೆ ವ್ಯಾಲ್ಯೂಸ್ ಬರುತ್ತೆ. ಕಾಂಪೊನೆಂಟ್ಸ್ನ ಸಪ್ರೇಟ್ ಮಾಡ್ಕೊಳ್ಳಿ, ವ್ಯಾಲ್ಯೂಸ್ ಬರುತ್ತೆ. ಈಗ ನಾನೇನು ಮಾಡ್ತೀನಿ, ಇದು ಮ್ಯಾಗ್ನಿಟ್ಯೂಡ್ ಕಂಡು ಹಿಡ್ಕೊಳ್ತೀನಿ. ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಹಾಕೋ ಬದಲು ಇಲ್ಲೇನಿದೆ 1 ಸ್ಕ್ವೇರ್ ಪ್ಲಸ್ ನಂಬರ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಕಂಡು ಹಿಡಿಯೋದು ಗೊತ್ತಿದೆ ನಿಮಗೆ. 25 ಪ್ಲಸ್ 3 ಸ್ಕ್ವೇರ್ 9, 9 ಪ್ಲಸ್ 1 10 ಎಷ್ಟಾಗುತ್ತೆ, 35 ಆಯಿತು. ನೆಕ್ಸ್ಟು ಬಿ ಸಿ ನೋಡಿ, ವೆಕ್ಟರ್ ಬಿ ಸಿ ಇದೆ. ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್, ನಂಬರ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ನೀವು -1 ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಂಬರ್ನ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಎಷ್ಟಾಗುತ್ತೆ, 36, 40, 41 ಆಗುತ್ತೆ, 41. ನೆಕ್ಸ್ಟು ಸಿ ಎ ನೋಡಿ, ಅಥವಾ ಎ ಸಿ ಸಿ ಎ, ಮ್ಯಾಗ್ನಿಟ್ಯೂಡ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 4, 5, 6 ಆಯಿತು, 6. ನೀವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿದ್ರೆ ವೆಕ್ಟರ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ದಟ್ ಈಸ್ 35 ಸ್ಕ್ವೇರ್, 35 ವೆಕ್ಟರ್ ಸಿ ಎ ನೋಡ್ಕೊಳ್ಳಿ. ಇಲ್ಲಿ 41 ಇದೆಯಾ, ಇಲ್ಲಿ 35 ಇದೆಯಾ, ಪ್ಲಸ್ 6 ಇದೆಯಾ. ಅಂದರೆ ಕನ್ಕ್ಲೂಷನ್ ಏನು, ಬಿ ಸಿ ಬಂದ್ಬಿಟ್ಟು ಇದು ಐಪಾಥನಸ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಐಪಾಥನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಐಪಾಥನಸ್ ಬಿ ಸಿ ಈಸ್ ಐಪಾಥನಸ್, ಇಲ್ಲಿ ಐಪಾಥನಸ್ ಬಿ ಸಿನೇ ಆಯಿತು. ಸೊ ಈ ಡಯಾಗ್ರಾಮ್ ಬರೆದಿರೋದು ಕೂಡ ಮ್ಯಾಚ್ ಆಗುತ್ತೆ ಅದಕ್ಕೆ. ನಾನು ರಫ್ ಡಯಾಗ್ರಾಮ್ ಬರೆದಿರೋದು, ಬಟ್ ಬಿ ಸಿ ಅನ್ನೋದು ಐಪಾಥನಸ್ ಅಂತ ಆ್ಯಕ್ಟ್ ಮಾಡುತ್ತೆ. ಇದು 41 ಆಯಿತು, ಇದು 35, ಎ ಬಿ ಅನ್ನೋದು 35 ಇದೆ, 6 ಇದೆ. ಐಪಾಥನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ನಾನು ಸ್ಕ್ವೇರ್ ರೂಟ್ ತಗೊಂಡಿಲ್ಲ. ಸೊ ಈಕ್ವಲ್ ಅಂತಂದಾಗ ಕನ್ಕ್ಲೂಷನ್ ಏನು, ಎ ಬಿ ಆ್ಯಂಡ್ ಸಿ ಪಾಯಿಂಟ್ಸ್, ದ 3 ಪಾಯಿಂಟ್ಸ್ ಫಾರ್ಮ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೋಡಿ ಅರ್ಥ ಆಯ್ತಾ ನಿಮಗೆ? ವಿ ಹ್ಯಾವ್ ಪ್ರೂವ್ಡ್, ಶೋ ದಟ್ ಅಂತ ಹೇಳಿದ್ದಾರೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಶೋ ದಟ್ ಅಂತ ಹೇಳಿದಾಗೆ ನೀವು ಸ್ಕ್ವೇರ್ ರೂಟ್ ಅಂತ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋ ಬದಲು ಜಸ್ಟ್ ಯು ಸೇ ದಟ್ ಸ್ಕ್ವೇರ್ ರೂಟ್ 35 ಎಲ್ಲ ಬರೆದಾಗ ನೀವು ಕನ್ಫ್ಯೂಸ್ ಆಗುತ್ತೆ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವೆಕ್ಟರ್ ಎ ಬಿದು ಸ್ಕ್ವೇರ್ 35 ಬಂತು, 41 ಬಂತು, 6 ಬಂತು. ಸೊ 35, 6 ಆ್ಯಡ್ ಮಾಡಿದ್ರೆ 41 ಬರುತ್ತೆ. ಅಂದರೆ ಐಪಾಥನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಪೈಥಾಗರಸ್ ಥಿಯರಮ್ನ ನಾವು ಪ್ರೂವ್ ಮಾಡ್ದಂಗೆ ಆಯಿತು. ಸೊ ಆದ ಕಾರಣಕ್ಕೆ ಎ ಬಿ ಸಿ ಪಾಯಿಂಟ್ಸ್ ಫಾರ್ಮ್ ಎ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೋಡಿ ಅರ್ಥ ಆಯ್ತಾ ಇದು? ಎಕ್ಸ್ಪ್ಲನೇಷನ್ ಪಾಯಿಂಟ್ ಆಫ್ ವ್ಯೂ ಫಸ್ಟು ಪಾಯಿಂಟ್ಸ್ ಬರ್ಕೊಳ್ಳಿ, ವೆಕ್ಟರ್ಸ್ ಎ ಬಿ ಬಿ ಸಿ ಸಿ ಎ ಬರ್ಕೊಳ್ಳಿ. ಎ ಬಿ ಬಿ ಸಿ ಸಿ ಎ ಬರ್ಕೊಳ್ಳೋದು ಗೊತ್ತಾಯ್ತಲ್ಲ ಹೇಗೆ ಅಂತ? ಎ ಬಿ ಅಂತಂದಾಗ ಬಿ ಇಂದ ಎನ ಸಬ್ಟ್ರಾಕ್ಟ್ ಮಾಡಬೇಕು, ವೆಕ್ಟರ್ಸ್ ಹಾಕಬೇಕು. ಬಿ ಸಿ ಅಂದಾಗ ಸಿ ಪಾಯಿಂಟ್ಸಿಂದ ಎ ಬಿ ಪಾಯಿಂಟ್ಸ್ನ ಸಪ್ರೇಟ್ ಮಾಡ್ಕೊಳ್ಬೇಕು, ವೆಕ್ಟರ್ ಬರ್ಕೊಳ್ಬೇಕು, ಐ ಜೆ ಕೆ ಸೇರಿಸ್ಕೊಳ್ಬೇಕು. ಸಿ ಎ ಅಂತಂದರೆ ಎ ಪಾಯಿಂಟ್ಸಿಂದ ಸಿ ಪಾಯಿಂಟ್ಸನ್ನು ಸಪ್ರೇಟ್ ಮಾಡ್ಕೊಳ್ಬೇಕು, ಐ ಜೆ ಕೆ ಸೇರಿಸ್ಕೊಳ್ಬೇಕು. ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ನ ಕಂಡುಹಿಡ್ಕೊಳ್ಳಿ, ಪ್ರೂವ್ ಮಾಡಿ. ಸೊ ದಿಸ್ ಈಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಪ್ಲೇಸ್ ಆಫ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಮೇಲೆ ಇಷ್ಟು ವರ್ಷ ಕೇಳ್ತಾಯಿದ್ರು, ಈಗ ಅದನ್ನು ಡಿಲೀಟೆಡ್ ಆಗಿರೋದ್ರಿಂದ ಈ ಕ್ವೆಶನ್ಸ್ನ ಕೇಳ್ತಾರೆ. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಅದೇ ಥರದ್ದು, ಶೋ ದಟ್ ಇಟ್ ಇಸ್ ಅ ಕೊಲಿನಿಯರ್ ಅಂತ ತೋರೋದು. ಸೊ ಇದು ಕೂಡ ದ ಪಾಯಿಂಟ್ಸ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಇದು ಪೊಸಿಷನ್ ವೆಕ್ಟರ್ಸ್ ಅಂತಲೇ ಕೊಟ್ಟಿದ್ದೀವಿ, ಇದು ಕೂಡ ಪೊಸಿಷನ್ ವೆಕ್ಟರ್ಸ್ ಅಂತಲೇ ವೆಕ್ಟರ್. ಸೊ ಪಾಯಿಂಟ್ಸ್ನ ತೊಗೊಳ್ಳೋಣ. ಸೊಲ್ಯೂಷನ್ ಎ ಪಾಯಿಂಟ್ ಬರ್ಕೊಳ್ಳಿ ಅಷ್ಟೇ, -2, 3, 5. ಬಿ ಪಾಯಿಂಟ್ಸ್ ಬರ್ಕೊಳ್ಳಿ, ದಟ್ ಈಸ್ 1, 2, 3. ನೆಕ್ಸ್ಟು ಸಿದು ಪಾಯಿಂಟ್ಸ್ ಬರ್ಕೊಳ್ಳಿ, ದಟ್ ಈಸ್ 7, ಜೆ ವ್ಯಾಲ್ಯೂ ಇಲ್ಲ 0. ಸೊ ಕೆ ಪಕ್ಕದಲ್ಲಿ -1 ಇದೆ. ನೋಡಿ ಇದು ಪಾಯಿಂಟ್ಸ್ ಬರ್ಕೊಳ್ಳೋದು ಗೊತ್ತಾಯ್ತಲ್ವಾ? ನೀವೇನು ಮಾಡಬೇಕು, ವೆಕ್ಟರ್ ಎ ಬಿ ಕಂಡುಹಿಡ್ಕೊಳ್ಳೋಣ. ವೆಕ್ಟರ್ ಎ ಬಿ ಸಪ್ರಾಕ್ಷನ್ ಮಾಡೋದು ಗೊತ್ತಲ್ಲ, 1 -2 ಅಂದರೆ ದಟ್ ಈಸ್ 3 ಟೈಮ್ಸ್ ಐ ಕ್ಯಾಪ್, 2 - 3 ದಟ್ ಈಸ್ -j ಕ್ಯಾಪ್, 3 - 5 ಅಂದಾಗ -2 ಟೈಮ್ಸ್ ಕೆ ಕ್ಯಾಪ್. ವೆಕ್ಟರ್ ಎ ಬಿ ಆಯಿತಾ? ವೆಕ್ಟರ್ ಬಿ ಸಿ ಕಂಡುಹಿಡ್ಕೊಳ್ಳೋಣ. ವೆಕ್ಟರ್ ಬಿ ಸಿ 7, ಇಲ್ಲಿ ಸಿ ವ್ಯಾಲ್ಯೂಸು ಮತ್ತು ಬಿ ವ್ಯಾಲ್ಯೂಸ್ ಸಪ್ರೇಟ್ ಮಾಡಬೇಕು. ಸಿ ಇದೆಯಲ್ಲ 7, 7ರಲ್ಲಿ 1 ಹೋದರೆ ಎಷ್ಟಾಯಿತು 6, 6 ಟೈಮ್ಸ್ ಐ ಕ್ಯಾಪ್,
0 minus 2 minus 2 times j cap, minus 1 minus 3 minus 4 times k cap. ನೋಡಿ ಇಲ್ಲಿ ಸೂಕ್ಷ್ಮವಾಗಿ ನೀವು ಬಿ ಸಿ ಸಿ ಎನ್ನು ಕಂಡುಹಿಡಿಬೋದು. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎ ಇದೆ, ಬಿ ಇದೆ, ಸಿ ಇದೆ. ಎ ಬಿ ಅದು ಸಿ ಅಂತ ತಗೊಂಡಾಗ ಇಲ್ಲಿ ಎ ಬಿ ವೆಕ್ಟರ್ ಕಂಡುಹಿಡಿದ್ವಿ, ಬಿ ಸಿ ಕಂಡುಹಿಡಿದ್ವಿ. ನಾವೇನು ತೋರಿಸ್ಬೇಕು? ದೇ ಆರ್ ಕೊಲಿನಿಯರ್ ಅಂತ ತೋರಿಸಬೇಕಾದ್ರೆ ಒನ್ ಇಸ್ ದ ಮಲ್ಟಿಪಲ್ ಆಫ್ ಅನದರ್ ಅಂತ ತೋರಿಸಿದ್ರೆ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಬಿ ಸಿ ವೆಕ್ಟರ್ ಇಫ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ 2 ಫಾರ್ ದ ಎ ಬಿ ವೆಕ್ಟರ್. ನೋಡಿ 3 2s 6 ಬರುತ್ತೆ, -2. ಸೊ ಒನ್ ವೆಕ್ಟರ್ ಇಸ್ ದ ಮಲ್ಟಿಪಲ್ ಆಫ್ ಅನದರ್ ವೆಕ್ಟರ್ ಅಂತ ಪ್ರೂವ್ ಆಯಿತು ಅಂತಂದರೆ ಕನ್ಕ್ಲೂಷನ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಈಸ್ ಎ ಬಿ ಆ್ಯಂಡ್ ಸಿ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಈ ಕಂಡೀಷನ್ನ ತುಂಬ ಸಲ ನಾವು 3 ಡೈಮೆನ್ಷನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಏನು ಅಂತಂದರೆ ಒಂದು ವೆಕ್ಟರ್ ಒನ್ ವೆಕ್ಟರ್ ಆ್ಯಂಡ್ ವೆಕ್ಟರ್ ಬಿ, ಎರಡು ವೆಕ್ಟರ್ ಕೊಟ್ಟಿರ್ತಾರೆ. ಇಫ್ ದೇ ಆರ್ ಲ್ಯಾಂಬ್ಡಾ ಟೈಮ್ಸ್ ಬಿ ಅಂದರೆ ಎನಿ ಒನ್ ವೆಕ್ಟರ್ ಇಸ್ ಅ ಮಲ್ಟಿಪಲ್ ಆಫ್ ಅನದರ್ ವೆಕ್ಟರ್, ದೆನ್ ವಿ ಕ್ಯಾನ್ ಸೇ ದಟ್ ದೋಸ್ 2 ವೆಕ್ಟರ್ಸ್ ಆರ್ ಕೊಲಿನಿಯರ್. ಇದು ಒಂದು ಕಂಡೀಷನ್. ಅಥವಾ ಪ್ರೊಪೋರ್ಷನಾಲಿಟಿ ಕಂಡೀಷನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ 3/6 ಕಾಂಪೊನೆಂಟ್ಸ್ ನೋಡ್ಕೊಳ್ಳಿ, ನಂಬರ್ಸು 3/6 ಮಾಡ್ಕೊಳ್ಳಿ. -1 ಡಿವೈಡ್ ಬೈ -2 ನೋಡ್ಕೊಳ್ಳಿ, -2 ಡಿವೈಡ್ ಬೈ -4 ನೋಡ್ಕೊಳ್ಳಿ. ಸೊ ದೇ ಆರ್ ಈಕ್ವಲ್ ಅಲ್ವಾ? ನೀವು ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೂ ಆಯಿತು. ವಿ ಕ್ಯಾನ್ ಸೇ ದಟ್ ದೋಸ್ 2 ವೆಕ್ಟರ್ಸ್ ಆರ್ ಕೊಲಿನಿಯರ್. ಸೊ ಕೊಲಿನಿಯರ್ ಅಂದಾಗ ಎ ಬಿ ಆ್ಯಂಡ್ ಸಿ ಆರ್ ಕೊಲಿನಿಯರ್, ವಿ ಕ್ಯಾನ್ ಕನ್ಕ್ಲೂಡ್. ಸೊ ಎ ಬಿ ಅನ್ನೋದು ವೆಕ್ಟರ್ ಒಂದು, ಬಿ ಸಿ ಅನ್ನೋದು ಒಂದೇ ವೆಕ್ಟರ್ ಆಯಿತು. ಸೊ ಎರಡೂ ಕೂಡ ಒಂದೇ ಲೈನಲ್ಲಿ ಇದೆ ಅಂತ ಪ್ರೂವ್ ಮಾಡಿದಾಗ ಆಗುತ್ತೆ. ಇದು ಸಿಂಪಲ್ ಸ್ಟೆಪ್ಸು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಸ್ಟೆಪ್ಪು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅಲ್ಲೇನು ಮಾಡಿದ್ದಾರೆ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಮಸ್ಟ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ. ಅದನ್ನು ಪ್ರೂವ್ ಮಾಡಿದ್ದಾರೆ. ಅಂದರೆ ಇಲ್ಲೊಂದು ಮ್ಯಾಗ್ನಿಟ್ಯೂಡ್ ಕಂಡಿಡ್ತಾರೆ, ಬಿ ಸಿ ಕಂಡಿಡ್ತಾರೆ, ಮತ್ತು ಎ ಸಿ ಕಂಡಿಡಿದ ಮ್ಯಾಗ್ನಿಟ್ಯೂಡ್. ಸಮ್ ಆಫ್ 2 ಸ್ಮಾಲ್ ಡಿಸ್ಟೆನ್ಸ್ ಪುಟ್ ಟುಗೆದರ್ ಯು ಗೆಟ್ ಎ ಬಿಗರ್ ಲೆಂತ್ ಎ ಸಿ, ದೆನ್ ವಿ ಕ್ಯಾನ್ ಸೇ ದಟ್ ದೋಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ದಿಸ್ ಆಲ್ಸೋ ಒನ್ ಆಫ್ ದ ಕಂಡೀಷನ್. ಸೊ ನಾನು ಇಲ್ಲಿ ಸಿಂಪಲ್ ಕಂಡೀಷನ್ ಯೂಸ್ ಮಾಡಿದ್ದೀನಿ. ನೋಡಿ ಅರ್ಥ ಆಯ್ತಾ? ಇದು ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸ್ಪ್ಲನೇಷನ್ನೇ ನೀವು ಯೂಸ್ ಮಾಡ್ಬೋದು. ಅದೊಂಚೂರು 3 ಮಾರ್ಕ್ಸ್ಗೆ ಇದು ಈಸಿಯಾಗಿ ಹೇಳ್ಬೋದು. ಆ ಕಾರಣಕ್ಕೆ ನಾನು ಈ ಸ್ಟೆಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಎ ಬಿ ಕಂಡಿಡಿರಿ, ಬಿ ಸಿ ಕಂಡಿಡಿರಿ, ದೇ ಆರ್ ಪ್ರೊಪೋರ್ಷನಲ್ ಟು ಈಚ್ ಅದರ್ ಅಂತ ತೋರಿಸಿದ್ರೆ ಆಯಿತು. ದೇ ಆರ್ ಪ್ರೊಪೋರ್ಷನಲ್ ಟು ಈಚ್ ಅದರ್. ಪ್ರೊಪೋರ್ಷನಲ್ ಅಂದರೆ ಮಲ್ಟಿಪಲ್ ಆಫ್ ಒನ್ ಇಸ್ ದ ಮಲ್ಟಿಪಲ್ ಆಫ್ ಅನದರ್ ಅಂತ. ಫಾರ್ ಎಕ್ಸಾಂಪಲ್ 5 10 ಅನ್ನೋದು ಪ್ರೊಪೋರ್ಷನಲ್ ಅನ್ಬೋದು. ಯಾಕೆಂದರೆ 5ಗೆ 2 ಮಲ್ಟಿಪಲ್ ಮಾಡಿದ್ರೆ 10 ಬರುತ್ತೆ. ಆ ಥರ ಪ್ರೊಪೋರ್ಷನಾಲಿಟಿ ಅಂದರೆ ನಿಮ್ಗೆ ಗೊತ್ತಿರಬೇಕು. ಫಿಸಿಕ್ಸಲ್ಲೆಲ್ಲ ನೀವು ಬಹಳಷ್ಟು ಓದಿರ್ತೀರಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಸೊ ಇದು ಯಾವುದೂ ಬೇಡ, ನೀವು ಜಸ್ಟ್ ಯು ರೈಟ್ ದಿಸ್ ಸ್ಟೆಪ್ಸ್, ದಟ್ಸ್ ಎನಫ್. ಸಿಂಪಲ್ ಫಾರ್ 3 ಮಾರ್ಕ್ಸ್. ಎ ಬಿ ಕಂಡುಹಿಡಿಯೋದಕ್ಕೆ 1 ಮಾರ್ಕು, ಬಿ ಸಿ ಕಂಡುಹಿಡಿಯೋದಕ್ಕೆ ಇನ್ನೊಂದು ಮಾರ್ಕು, ಅದು ಕೊಲಿನಿ ಅಂತ ಹೇಳೋದಕ್ಕೆ 1 ಮಾರ್ಕು. ಸೊ 3 ಮಾರ್ಕ್ಸ್ ಕ್ವಶನ್, ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರೋವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಾವು ಶೋ ದಟ್ ದ ಪಾಯಿಂಟ್. ಈ ಪ್ರೂಫನ್ನು ನೀವು ಇಂಪಾರ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಕ್ವಶನ್ ಇಲ್ಲದೆ ಇರೋದ್ರಿಂದ ಈ ಕ್ವೆಶನ್ನು ನೀವು ಈ ಸಲ ಎಕ್ಸ್ಪೆಕ್ಟ್ ಮಾಡಬಹುದು, ಬರಲೂಬಹುದು. ಯಾಕೆ ನೋಡಿ, ಮಾರ್ಚ್ 1 2 3 4 5 6 7 7 ಟೈಮ್ಸ್ ಕೇಳಿದ್ದಾರೆ. ಇದು 7 ಟೈಮ್ಸ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಒಂದು ಸಲ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಸಿಂಪಲ್ ವೇ, ಶೋ ದಟ್ ದ ಪೊಸಿಷನ್ ವೆಕ್ಟರ್ ಪಾಯಿಂಟ್ ಪಿ ಇದೆ, ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಎ ಬಿ. ಎ ಇದೆ, ಬಿ ಇದೆ, ಇದೇನಾಯಿತು? ಇದು ಪಿ. ಹ್ಯಾವಿಂಗ್ ದ ಪೊಸಿಷನ್ ವೆಕ್ಟರ್ಸ್. ಈಗ ಪೊಸಿಷನ್ ವೆಕ್ಟರ್ ಅಂತಂದಾಗ ಸೂಕ್ಷ್ಮವಾಗಿ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು, ದಟ್ ವಿ ಟೇಕ್ ಇಟ್ ಆ್ಯಸ್ ಆರಿಜಿನ್. ಸೊ ಇಲ್ಲಿಂದ ತೊಗೊಳ್ಳೋಣ, ಆರಿಜಿನಿಂದ ತೊಗೊಳ್ತೀನಿ. ಸೊ ಇದು ವೆಕ್ಟರ್ ಎ. ಓ ಎ ಅನ್ನೋದು ವೆಕ್ಟರ್ ಎ, ಪೊಸಿಷನ್ ವೆಕ್ಟರ್. ಓ ಬಿ ಅನ್ನೋದು ವೆಕ್ಟರ್ ಬಿ. ಈಗ ಓ ಪಿ ಅನ್ನೋದು ಓ ಇಂದ ಪಿಗೆ, ದಿಸ್ ಇಸ್ ಓ ಇಂದ ಪಿಗೆ ನಾನು ಏನಂತ ಕರೀಬೋದು? ವೆಕ್ಟರ್ ಆರ್ ಅಂತ ಕರ್ಕೊಳ್ಳೋಣ. ಪಿ ಅನ್ನೋದು ಡಿವೈಡ್ಸ್, ಎ ಬಿನ ಡಿವೈಡ್ ಮಾಡುತ್ತೆ ಇನ್ ದ ರೇಷಿಯೋ m/n. ಅಂದರೆ ಒಂದು ಲೈನನ್ನು ಡಿವೈಡ್ ಮಾಡ್ತದೆ m/n. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಈ ಪಿ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಇದೆ. ಈ ಪಿ ವ್ಯಾಲ್ಯೂನೇ ನಾವು ವೆಕ್ಟರ್ ಆರ್ ಅಂತ ತಗೊಂಡಿರೋದು, ಪೊಸಿಷನ್ ವೆಕ್ಟರ್ ಆರ್ ಅಂತ. ಸೊ ಸೊಲ್ಯೂಷನ್ ನೋಡಿ, ಇದು ತುಂಬ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ.
ಮೊದಲನೇದಾಗಿ ಲೆಟ್ ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲ, ಒ ಪಿ ಈಸ್ ಈಕ್ವಲ್ ಟು ಆರ್ ಅಂತ ಬರ್ಕೊಳ್ತೀನಿ. ಒ ಎ ಅಂದರೆ ಪೊಸಿಷನ್ ವೆಕ್ಟರ್, ಒ ಎ. ಒ ಬಿ ಅಂದರೆ ಪೊಸಿಷನ್ ವೆಕ್ಟರ್, ವೆಕ್ಟರ್ ಬಿ. ಇಷ್ಟು ಬರ್ಕಂದೆ, ಸರಿನಾ? ನನಗಿಲ್ಲಿ ಏನು ಕೊಟ್ಟಿದ್ದಾರೆ? ಪಿ ವಿಚ್ ಡಿವೈಡ್ಸ್, ಪಿ ಅನ್ನೋದು ಡಿವೈಡ್ ಮಾಡುತ್ತೆ, ಪಿ ಡಿವೈಡ್ಸ್ ಎ ಬಿ, ವೆಕ್ಟರ್ ಎ ಬಿ ಇನ್ ರೇಷಿಯೋ ಇನ್ ವಾಟ್ ರೇಷಿಯೋ? m:n. ಇಂಟರ್ನಲ್ಲಿ ಅಂತ ಹೇಳ್ತಿದ್ದಾರೆ, ಇಂಟರ್ನಲ್ಲಿ m:n. ಸೊ ಕ್ಲಿಯರ್ಲಿ ಐ ಕ್ಯಾನ್ ಸೇ ದಟ್ ಎ ಇಂದ ಪಿಗೆ ವೆಕ್ಟರ್, ಪಿ ಇಂದ ಬಿಗೆ ವೆಕ್ಟರ್ ಇಸ್ ಈಕ್ವಲ್ ಟು m/n. ನೋಡಿ, ಅರ್ಥ ಆಯ್ತಾ? ಈ ಸ್ಟೆಪ್ಪನ್ನು ನೀವು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಪಾಯಿಂಟ್ ಇಲ್ಲಿ ಇದೇ ಲಿಂಕು, ಡಿರೈವೇಷನ್ಗೆ ಇದೇ ಲಿಂಕು. ಎ ಪಿ ಅಂದರೆ ನಿಮಗೆ ಗೊತ್ತಿದೆ. ಎ ಪಿ ನೋಡಿ, ಯಾವುದೇ ವೆಕ್ಟರ್ ಕೊಟ್ಟಾಗ ಪೊಸಿಷನ್ ವೆಕ್ಟರ್ ಬರೆಯುವಾಗ ನೀವೇನು ಮಾಡಬೇಕು? ಫಸ್ಟು ಪಿ ಬರೆಯಬೇಕು, ಒ ಪಿ ಮೈನಸ್ ಒ ಎ. ಇದು ಗೊತ್ತಿದೆಯಲ್ವಾ? ಸೊ ಆ ಕಾರಣದಿಂದ ಒ ಪಿ ಮೈನಸ್ ಒ ಎ ಬರಿತೀನಿ, ಡಿವೈಡೆಡ್ ಬೈ ಪಿ ಬಿ. ಪಿ ಬಿ ಅಂದರೆ ಏನು ಬರಿತೀರಾ? ಒ ಬಿ, ವೆಕ್ಟರ್ ಒ ಬಿ ಮೈನಸ್ ಒ ಪಿ. ಇದೆಲ್ಲ ಪ್ರಾಕ್ಟೀಸ್ ಇರಬೇಕು ನಿಮಗೆ. m/n. ನೋಡಿ, ಅರ್ಥ ಆಯ್ತಾ? ಈಗ ವ್ಯಾಲ್ಯೂಸು, ಒ ಪಿ ಅಂದರೆ ಏನು ತಂದಿದ್ದೆ? ವೆಕ್ಟರ್ ಆರ್. ಸೂಕ್ಷ್ಮವಾಗಿ ಕರೆಕ್ಟಾಗಿ ಬರಬೇಕು, ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಡಿವೈಡೆಡ್ ಬೈ ವೆಕ್ಟರ್ ಬಿ ಮೈನಸ್ ಒ ಪಿ ಅಂದರೆ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು m/n. m/n ಡಯಾಗ್ರಾಮು ನೀವು ಸೂಕ್ಷ್ಮವಾಗಿ ನೀಟಾಗಿ ಕೆಳಗಡೆ ವೈಸ್ ಬರ್ಕೊಂಡು ಹೋಗಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎನ್ನ ಆರ್ ಮೈನಸ್ ಎ ಜೊತೆ n ಟೈಮ್ಸ್ ವೆಕ್ಟರ್ ಆರ್ ಮೈನಸ್ n ಟೈಮ್ಸ್ ವೆಕ್ಟರ್ ಎ, n ಮಲ್ಟಿಪ್ಲೈ ಮಾಡಿದೆ. ಇಲ್ಲಿ m ಟೈಮ್ಸ್ ವೆಕ್ಟರ್ ಬಿ ಮೈನಸ್ m ಟೈಮ್ಸ್ ವೆಕ್ಟರ್ ಆರ್. ಗ್ರೂಪಿಂಗ್ ಮಾಡ್ಕೊಳ್ಳಿ. ಆರ್ ಇಲ್ಲಿದೆ, ಆರ್ ಇಲ್ಲಿದೆ, ಆರ್ ಇಲ್ಲಿದೆ. ಗ್ರೂಪಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ? ವೆಕ್ಟರ್ ಆರ್ ಮೈನಸ್ ಎಮ್ ಈ ಕಡೆ ಹೋದಾಗ ಏನಾಗುತ್ತೆ? ಪ್ಲಸ್ ಎಮ್, ಪ್ಲಸ್ ಎಮ್. ಅಲ್ಲಿ ಎನ್ ಆಲ್ರೆಡಿ ಇದೆ, m+n ಆಯಿತು. ಇಲ್ಲಿ m ಟೈಮ್ಸ್ ವೆಕ್ಟರ್ ಬಿ ಇದೆಯಾ? ಮೈನಸ್ ಈ ಮೈನಸ್ ಆ ಕಡೆ ಹೋದಾಗ ಏನಾಗುತ್ತೆ? ಪ್ಲಸ್ n ಟೈಮ್ಸ್ ವೆಕ್ಟರ್ ಎ ಆಗುತ್ತೆ. ಸೊ ದೇರ್ ಫಾರ್ ಪೊಸಿಷನ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ನನಗೆ ಅಂದರೆ ಪಿ, ಆ ಪಾಯಿಂಟ್ ಪಿ ವ್ಯಾಲ್ಯೂ ಏನಪ್ಪ ಅಂದರೆ m ಟೈಮ್ಸ್ ವೆಕ್ಟರ್ ಬಿ ಪ್ಲಸ್ n ಟೈಮ್ಸ್ ವೆಕ್ಟರ್ ಎ ಡಿವೈಡೆಡ್ ಬೈ m+n. ದಿಸ್ ಈಸ್ ದ ಡಿರೈವೇಷನ್ ಫಾರ್ 3 marks. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೆ ಅರ್ಥ ಆಯ್ತಾ? ಇದು ಏನೇನು ಮಾಡಿದ್ದೀನಿ ನಾನು? ಮೊದಲನೇದಾಗಿ ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳಿ. ಆರಿಜಿನಿಂದ ಎಗೆ, ಪಿಗೆ ಪೊಸಿಷನ್ ವೆಕ್ಟರ್ ಅಂತ ಅಂದಾಗ ಒ ಎ ಅನ್ನೋದು ಪೊಸಿಷನ್ ವೆಕ್ಟರ್, ಒಂದು ಒ ಬಿ ಅನ್ನೋದು ಇನ್ನೊಂದು ಪೊಸಿಷನ್ ವೆಕ್ಟರ್. ಇದನ್ನು ವೆಕ್ಟರ್ ಎ ಅಂತ ಕರಿತೀವಿ, ವೆಕ್ಟರ್ ಬಿ ಅಂತ ಕರಿತೀವಿ. ಇದನ್ನು ಒ ಪಿ ಅದು ವೆಕ್ಟರ್ ಆರ್ ಅಂತ ಕರ್ಕೊಳ್ತೀನಿ. ಈಗ ಕಂಡುಹಿಡಿಬೇಕಾಗಿರೋದು ಈ ಪಾಯಿಂಟ್ ವ್ಯಾಲ್ಯೂ ಪಿಗೆ ಒಂದು ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಬರಬೇಕು. ಅದು ಹೆಂಗೆ ಕಂಡುಹಿಡಿಯೋದು? 3 ವ್ಯಾಲ್ಯೂಸ್ ಬರಬೇಕು. ಕಂಡುಹಿಡಿಯೋದು ಹೇಗೆ ಅಂತಂದರೆ ಪಿ ಡಿವೈಡ್ಸ್ ಎ ಪಿ ಡಿವೈಡ್ ಬೈ ಪಿ ಬಿ ಬರ್ಕೊಳ್ಳಿ. ಎ ಪಿ ಅಂದರೆ ಏನಂತ ಗೊತ್ತಾಯ್ತಾ? ಎ ಪಿ ಒ ಪಿ ಮೈನಸ್ ಒ ಎ ಅಂತ ಬರೆದೆ. ಪಿ ಬಿ ಅಂದರೆ ಒ ಬಿ ಮೈನಸ್ ಒ ಪಿ. ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿದೆ, ಆರ್ ವೆಕ್ಟರ್ ಆರ್ ಅಂತ ಹಾಕ್ತೀವಿ ಮೈನಸ್ ವೆಕ್ಟರ್ ಎ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಮ್ ಮತ್ತು ಎನ್, ಮತ್ತು ಗ್ರೂಪಿಂಗ್ ಮಾಡ್ಕೊಳ್ಳಿ, ವೆಕ್ಟರ್ ಆರ್ ಜೊತೆ ಗ್ರೂಪಿಂಗ್ ಮಾಡ್ಕೊಳ್ಳಿ. ಸೊ m+n ರೈಟ್ ಹ್ಯಾಂಡ್ ಸೈಡ್ ಡಿವೈಡ್ ಮಾಡಿ. ದಿಸ್ ಈಸ್ ದ ಪ್ರೂಫ್, ಸಿಂಪಲ್ ಪ್ರೂಫ್ ಫಾರ್ 3 marks. ಇದನ್ನು ಪ್ರಾಕ್ಟೀಸ್ ಮಾಡಿ, ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಖಂಡಿತ ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಎಕ್ಸ್ಪೆಷಲಿ ಈ ಲಿಂಕನ್ನ ಮರಿಬಾರ್ದು. ಈ ಲಿಂಕನ್ನ ನೋಡಿ, ಅರ್ಥ ಆಯ್ತಾ ನಿಮಗೆ? ಪ್ರಾಕ್ಟೀಸ್ ಮಾಡ್ತೀರಾ? ಚಲೋ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿಯಾಗಿದೆ ಆಯಿತಾ? ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇದು ಒ ಪಿ ಎಲ್ಲ ಯಾಕೆ ಆರು ಎ ಬಿ ಅಂತ ತೊಗೊಳ್ತೀವಿ ಅಂತಂದರೆ ಅದೆಲ್ಲ ಪೊಸಿಷನ್ ವೆಕ್ಟರು. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ಅಥವಾ ಫ್ರೆಂಡ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇಲ್ಲಿ ಕ್ವೆಶನ್ನು, ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ಆರ್ ವಿಚ್ ಡಿವೈಡ್ ದ ಲೈನ್ ಜಾಯ್ನಿಂಗ್ ಇನ್ ದ ರೇಷಿಯೋ. ಇದೊಂದು ಮಿಸ್ ಆಗೋಗಿದೆ. ಇನ್ ದ ರೇಷಿಯೋ 2:1. ಇದೊಂದು ವರ್ಕ್ಡ್ ಎಕ್ಸಾಂಪಲ್. ಇಲ್ಲೇನು ಹೇಳ್ತಾ ಇದ್ದಾರೆ? ಸೇಮ್ ಈ ಆರನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಈ ಪಾಯಿಂಟನ್ನು ಕಂಡುಹಿಡಿಬೇಕು, ಈ ಪಾಯಿಂಟನ್ನು. ಓಕೆ, ಇದು ಇಂಟರ್ನಲ್ಲಿ ಅಂತ ಒಂದು ಸೇರಿಸ್ಕೊಳ್ಳಿ. ಇಂಟರ್ನಲ್ಲಿ, ಎಕ್ಸ್ಟರ್ನಲ್ಲಿನೂ ಮಾಡ್ಬೋದು, ಇಂಟರ್ನಲ್ಲಿ ಮಾಡೋಣ. ಓಕೆ, ಸೊ ಇಲ್ಲಿ ಪಿ ಕೊಟ್ಟಿದ್ದಾರೆ, ಪಾಯಿಂಟ್ ಪಿ.
ಈ ಕಡೆ ಕ್ಯೂ ಕೊಟ್ಟಿದ್ದಾರೆ. ಆದರೆ ಇನ್ ಟರ್ಮ್ಸ್ ಆಫ್ ವೆಕ್ಟರ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಲ್ಲ. ನನಗೆ ಏನು ಬೇಕು, ವೆಕ್ಟರ್ ಆರ್ ಬರಬೇಕಲ್ವಾ, ವೆಕ್ಟರ್ ಆರ್ ಇನ್ ದ ರೇಷಿಯೋ 2:1. ಈ 2ನ ಕ್ಯೂ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 ಟೈಮ್ಸ್ ಓ ಕ್ಯೂ ಪ್ಲಸ್ ಈ 1ನ ಪಿ ಜೊತೆ ಮಲ್ಟಿಪ್ಲೈ ಮಾಡಿ 1 ಟೈಮ್ಸ್ ಓದ್ ಪ್ರಾಬ್ಲಮ್ದೇ ಮಾಡ್ತಾರೆ ನಾನು. ರೇಷಿಯೋ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 2 + 1. 2 ಟೈಮ್ಸ್ ವೆಕ್ಟರ್ ಓ ಕ್ಯೂ ಅಂದರೆ ಏನು, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ಓ ಪಿ ಅಂದರೆ ಏನು, 3 ಟೈಮ್ಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ, 2 ಟೈಮ್ಸ್ ಡಿವೈಡೆಡ್ ಬೈ 3. ಇಲ್ಲಿ ಅಡಿಷನ್, ಇಂಟರ್ನಲ್ ಡಿವಿಷನ್ ಅಂದರೆ ಅಡಿಷನ್ನು, ಪ್ಲಸ್ 3a ಇದೆ 2a ಇದೆ, ಸೇರಿಸಿದ್ರೆ ಎಷ್ಟಾಗುತ್ತೆ, 5 ಟೈಮ್ಸ್ ವೆಕ್ಟರ್ ಎ ಆಗುತ್ತೆ. ಬಿ (2b) ಇದೆ, -2b ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ 5 ಟೈಮ್ಸ್ ವೆಕ್ಟರ್ ಎ ಡಿವೈಡೆಡ್ ಬೈ 3. ದಿಸ್ ಈಸ್ ಇಂಟರ್ನಲ್ ಡಿವಿಷನ್. ಇಂಟರ್ನಲಿ ಇದನ್ನು 3 ಮಾರ್ಕ್ಸ್ಗೆ ಕೇಳಬಹುದು ಅನ್ನೋದಕ್ಕೆ ನಾನು ಸೇರಿಸಿರೋದಿದೆ ಇಂಟರ್ನಲ್ ಡಿವಿಷನ್ ಇನ್ ದ ರೇಷಿಯೋ 2:1. ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಇಂಟರ್ನಲ್ ಡಿವಿಷನ್ ನಾನು ಇಂಟರ್ನಲ್ ಅಂತ ತಗೊಂಡಿದ್ದೀನಿ. ಇದೇ ಅಕಸ್ಮಾತ್ ಎಕ್ಸ್ಟರ್ನಲ್ ಆದರೆ, ಸರ್ ಎಕ್ಸ್ಟರ್ನಲ್ ಆದರೆ ಹೇಗೆ ಮಾಡ್ಬೋದು, ಎಕ್ಸ್ಟರ್ನಲ್ ಆದರೆ ವೆರಿ ಸಿಂಪಲ್, ಸೇಮ್ ಎಕ್ಸ್ಟರ್ನಲ್ ಏನು ಮಾಡಿ, ವೆಕ್ಟರ್ ಆರ್ ಸೇಮ್. ಇದು ಎಕ್ಸ್ಟರ್ನಲ್ ಡಿವಿಷನ್ ಅಂದರೆ ನಿಮಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಡಿವಿಷನ್ ಗೊತ್ತಿರುತ್ತಲ್ಲ. ಇಂಟರ್ನಲ್ ಅಂದರೆ ದ ಪಾಯಿಂಟ್ ಲೈಸ್ ಇನ್ಸೈಡ್, ಎಕ್ಸ್ಟರ್ನಲ್ ಅಂದರೆ ದ ಪಾಯಿಂಟ್ ಲೈಸ್ ದ ಸೇಮ್ ಲೈನ್, ಇಟ್ಸ್ ಆನ್ ದ ಸೇಮ್ ಲೈನ್ ಔಟ್ಸೈಡ್ ಪಿ ಕ್ಯೂ, ಆ ಥರ. ಸೊ ಅದನ್ನು ಕೇಳಿದಾಗ ಹೇಗೆ ಮಾಡೋದು, ವೆರಿ ಸಿಂಪಲ್. 2 ಟೈಮ್ಸ್ ವೆಕ್ಟರ್ ಎ ಪ್ಲಸ್ ಬಿ, 3 ಟೈಮ್ಸ್ ವೆಕ್ಟರ್ ಎ ಮೈನಸ್ 2b 3 ಟೈಮ್ಸ್, ಇಲ್ಲಿ 3 ಟೈಮ್ಸ್ ಇದೆ. ಎರಡಕ್ಕೂ ನೀವೇನು ಮಾಡಬೇಕು, ಇಲ್ಲಿ ಪ್ಲಸ್ ಹಾಕಿದ್ರಲ್ವಾ, ಇಂಟರ್ನಲ್ ಆದರೆ ಪ್ಲಸ್ಸು, ಎಕ್ಸ್ಟರ್ನಲ್ ಆದರೆ ಮೈನಸ್ ಹಾಕಿ. ಇಲ್ಲಿ 2 + 1 ಹಾಕಿದ್ದೀರಲ್ವಾ, ಇಲ್ಲಿ 2 - 1 ಹಾಕಿ. ಇದು ಎಕ್ಸ್ಟರ್ನಲ್ ಡಿವಿಷನ್ ಕೇಳಿಲ್ಲ, ನಾನು ಹೇಳ್ತಾ ಇರೋದು. ಇದು ವರ್ಕ್ಡ್ ಎಕ್ಸಾಂಪಲು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ವರ್ಕ್ಡ್ ಎಕ್ಸಾಂಪಲ್ ಇದೆ. ಸೊ 2a - 3a, 2a - 3a, ದಟ್ ಈಸ್ 1a ಉಳಿಯುತ್ತೆ. ಇಲ್ಲಿ 2b ಮೈನಸ್ ಆಫ್ ಮೈನಸ್ ಪ್ಲಸ್ 2b, ದಟ್ ಈಸ್ 4 ಟೈಮ್ಸ್ ಬಿ, ವೆಕ್ಟರ್ ಬಿನ ಗ್ರೂಪಿಂಗ್ ಮಾಡ್ಕೊಳ್ತೀನಿ, ಮೈನಸ್ ವೆಕ್ಟರ್ ಎ ಡಿವೈಡೆಡ್ ಬೈ 2 - 1 1. ಸೊ ದಿಸ್ ಈಸ್ ವೆಕ್ಟರ್ ಆರ್, ಪೊಸಿಷನ್ ವೆಕ್ಟರ್ ಆರ್ externally divides externally in the ratio 2:1. ಈ ಕ್ವೆಶನನ್ನು ಯಾವುದೇ ಪೇಪರಲ್ಲೂ ಕೇಳಿಲ್ಲ ಇಷ್ಟು ವರ್ಷ. ಬಟ್ ನಾನಿಲ್ಲಿ ಏನಕ್ಕೆ ನಾನು ಆಗ್ತಾ ಇದ್ದೀನಿ ಅಂತಂದರೆ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋ ಕೇಳೋ ಜಾಗದಲ್ಲಿ ಈ ಕ್ವೆಶನನ್ನು ಫ್ರೇಮ್ ಮಾಡ್ಬೋದು ಅನ್ನೋ ಒಂದು ಪಾಯಿಂಟಿಂದ ನಾನು ನಿಮಗೆ ಡಿರೈವೇಷನ್ ಕೇಳ್ಬೋದು. ಡಿರೈವೇಷನ್ ಕೇಳಿದ್ರೆ ಪ್ರಾಬ್ಲಮ್ ಕೇಳಲ್ಲ. ಡಿರೈವೇಷನ್ ಕೇಳಿಲ್ಲ ಅಂತಂದರೆ ಖಂಡಿತ ಈ ಥರ ಒಂದು ಪ್ರಾಬ್ಲಮ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಆ ಕಾರಣಕ್ಕೆ ನಾನು ಈ ಕ್ವೆಶನ್ನ ಇಂಟರ್ನಲ್ ಡಿವಿಷನ್ ಇದೆ. ದಿಸ್ ಈಸ್ ವರ್ಕ್ಡ್ ಎಕ್ಸಾಂಪಲ್, ಪ್ಲೀಸ್ ರೆಫರ್ ಯುವರ್ ಟೆಕ್ಸ್ಟ್, NCERT ಟೆಕ್ಸ್ಟ್. ವರ್ಕ್ಡ್ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿದ್ದಾರೆ. ಇದು ಡಿರೈವೇಷನ್ ಕೆಳಗಡೆನೇ ಇದನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಈ ಕ್ವೆಶನ್ನ ನಾನು ಸೇರಿಸಿದ್ದೀನಿ, ಯಾಕೆಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ದ ಕಮಿಂಗ್ ಎಕ್ಸಾಮ್, ಆ ಕಾರಣಕ್ಕೆ. ಫೈನ್, ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಯೂನಿಟ್ ವೆಕ್ಟರ್. ಈ ಥರ ಕ್ವೆಶನ್ಸು ರಿಪೀಟೇಟಿವ್ ಆಗಿ ಬಂದಿದೆ. ಸೊ ಈ ಥರ ಕ್ವೆಶನ್ಸ್ ಮೇಲೆ ಟಾರ್ಗೆಟ್ ಮಾಡ್ಕೊಳ್ಳೋಣ. ವೆಕ್ಟರ್ ಎ ವೆಕ್ಟರ್ ಬಿ ಬರ್ಕೊಳ್ಳೋಣ. ಯೂನಿಟ್ ವೆಕ್ಟರ್ ಕೇಳಿರೋದು, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ a + b, a - b. ಸೊ a i cap j cap plus k cap, ವೆಕ್ಟರ್ b i cap plus 2 times j cap plus 3 times k cap. ಆಯಿತಾ? ಇಲ್ಲಿ a + b, a - b ಕಂಡುಹಿಡ್ಕೊಳ್ಳೋಣ. ಫಸ್ಟು ಎ ಆ್ಯಡ್ ಮಾಡಬೇಕು. ವೆಕ್ಟರ್ a + b ಅಂದರೆ ಏನಾಯಿತು, ಆ್ಯಡ್ ಮಾಡೋಣ. 2 ಟೈಮ್ಸ್ i cap ಪ್ಲಸ್ 3 ಟೈಮ್ಸ್ j cap ಪ್ಲಸ್ 4 ಟೈಮ್ಸ್ k cap. ನೋಡಿ, ಬರೆಯೋದು ಕಾಣಿಸ್ತಾ ಇಲ್ಲ ಅಂತ ಹೇಳಬೇಡ್ದು. ಯಾಕೆ ಅಂತಂದರೆ ಇವೆಲ್ಲ ಪ್ರಾಬ್ಲಮ್ಸ್ ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿರ್ತಾರೆ. ನೀವು ಕ್ವೆಶನ್ಸ್ನ ತೊಗೊಳ್ಳಿ, ಮಾಡಲ್ ಕ್ವೆಶನಲ್ಲಿ ಕೇಳಿರೋಂಥ ಕ್ವೆಶನ್ಸ್, ಇದಕ್ಕೆ ಸ್ಲೈಡ್ಸ್ನಲ್ಲಿ ಕ್ವೆಶನ್ ಅಂತೂ ಡಿಸ್ಪ್ಲೇ ಕ್ಲಿಯರ್ ಆಗಿರುತ್ತೆ, ನೀವು ಸಾಲ್ವ್ ಮಾಡಿ. ಅರ್ಥ ಆಗ್ತದೆಯಲ್ಲ? ನಾನಿಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ. ವೆಕ್ಟರ್ a - b ಅಂದರೆ ಸಪ್ರಾಕ್ಷನ್ ಮಾಡೋಣ. i - i
ನೋಡಿ ಇಲ್ಲಿ ಐ ಇದೆ, ಇಲ್ಲೂ ಐ ಇದೆ, ಮೈನಸ್ ಏನಾಗುತ್ತೆ 0. 0 ಟೈಮ್ಸ್ ಐ ಕ್ಯಾಪ್, 1 ಮೈನಸ್ 2 ಮೈನಸ್ ಜೆ ಕ್ಯಾಪ್, 1 ಮೈನಸ್ 3 ಮೈನಸ್ 2 ಟೈಮ್ಸ್ ಕೆ ಕ್ಯಾಪ್. ಸೊ 2 ವೆಕ್ಟರ್ ಬಂತಲ್ವಾ. ಸೊ ವಾಟ್ ದೇ ವಾಸ್ಟ್, ಈ 2 ವೆಕ್ಟರ್ಗೆ ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಯೂನಿಟ್ ವೆಕ್ಟರ್ ಅಂದರೆ ತಿಳ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಈ ಎ ಪ್ಲಸ್ ಬಿ ಎ ಮೈನಸ್ ಬಿ ಕಂಡುಹಿಡಿದಿದ್ದೀರಲ್ಲ, ಫಸ್ಟ್ ಆ ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟ್ ಇಲ್ಲಿ ಕೇಳಿಸ್ಕೊಳ್ಳಿ. ಲೆಟ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಒಂದು ವೆಕ್ಟರು, ಕ್ರಾಸ್ ಪ್ರಾಡಕ್ಟ್ ಎ ಮೈನಸ್ ಬಿ. ಈ ವೆಕ್ಟರ್ನ ಕಂಡುಹಿಡ್ಕೊಳ್ತೀನಿ ನಾನು. ಸೊ ವೆಕ್ಟರ್ ಸಿ ಕಂಡುಹಿಡಿಬೇಕು ಅಂದರೆ ನಾನೀಗ ಕ್ರಾಸ್ ಪ್ರಾಡಕ್ಟ್ ಅಂದಾಗ ಯಾವಾಗಲೂ ನೀವು ಐ ಜೆ ಕೆ ಕ್ಯಾಪ್ಸ್. ಕ್ರಾಸ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ವಾಟ್ ಡಸ್ ಇಟ್ ಗಿವ್ಸ್, ವೆಕ್ಟರ್ಸ್ ಕೊಡ್ತಾರೆ. ನಂಬರ್ಸ್ ಎ ಪ್ಲಸ್ ಬಿ ಕಾಂಪೊನೆಂಟ್ ಏನು 2 3 4. ಎ ಮೈನಸ್ ಬಿದು ಕಾಂಪೊನೆಂಟ್ ಏನು 0 -1 -2. ಎವ್ಯಾಲ್ಯೂಯೇಟ್ ಮಾಡಿದಾಗ ಏನಾಗುತ್ತೆ, ನನಗೆ ವೆಕ್ಟರ್ ಆನ್ಸರ್ ಬರಬೇಕು. ವೆಕ್ಟರ್ 3 × -2 + 4, ಸಾರಿ 3 × -2 -6 + 4 ಏನಾಗುತ್ತೆ ನಿಮಗೆ, -6 + 4 -2 ಟೈಮ್ಸ್ ಐ ಕ್ಯಾಪ್. ನೆಕ್ಸ್ಟು 2 -2 ಆಗುತ್ತೆ. ಇದು ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಲ್ಲ, ಪ್ಲಸ್ ಮೈನಸ್ ಪ್ಲಸ್ ಅಂತ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ತೀರಾ. -4 ಇದೊಂದು ಮೈನಸ್ ಸೇರಿದ್ರೆ +4j ಕೆಗಿದು -2 ಟೈಮ್ಸ್ ಕೆ ಕ್ಯಾಪ್. ಇದು ವೆಕ್ಟರ್ ಸಿ. ಸೊ ನಾವು ವಿ ನೀಡ್ ಯೂನಿಟ್ ವೆಕ್ಟರ್ ಅಲಾಂಗ್ ಸಿ. ಹೌ ಡು ಯು ಫೈಂಡ್, ವೆಕ್ಟರ್ ಬರ್ಕೊಳ್ತೀರಾ, -2 ಟೈಮ್ಸ್ ಐ ಕ್ಯಾಪ್ ಪ್ಲಸ್ 4j ಕ್ಯಾಪ್ -2 ಟೈಮ್ಸ್ ಕೆ ಕ್ಯಾಪ್. ವೆಕ್ಟರ್ ಬರೆದ್ರಿ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಇದ್ರದ್ದು ವೆಕ್ಟರ್ದು ಸಿದು ಮ್ಯಾಗ್ನಿಟ್ಯೂಡ್ ಏನು, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ. ವೆಕ್ಟರ್ ಸಿದು ಮ್ಯಾಗ್ನಿಟ್ಯೂಡ್ ಇಲ್ಲಿ ಬರ್ಕೊಳ್ತೀನಿ ನೋಡ್ಕೊಳ್ಳಿ. 2² √2², 4 + 16 + 4 20 24 √24 ಬರುತ್ತೆ. √24 ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಸೊ ಯೂನಿಟ್ ವೆಕ್ಟರ್ ಅಲಾಂಗ್ ವೆಕ್ಟರ್ ಸಿ. ಇದು ಏನು ಇದರ ಮೀನಿಂಗು, ಇಷ್ಟು ಕಂಡಿಡಿದ್ರೆ ಸಾಕು. ಬೇಕಾದರೆ ನೀವು 24ನ ನೀವು ಸಿಂಪ್ಲಿಫೈಡ್ ಮಾಡ್ಕೊಳ್ಬೋದು. 4 6 24, ಆಮೇಲೆ 2ನ ಆಚೆ ತೊಗೊಳ್ಬೋದು. ಸೊ 24 ಯು ಕ್ಯಾನ್ ರೈಟ್ ಇಟ್ ಆಸ್ 2 √6. 2 √6ನ ನೀವು ಆಚೆ ತಗೊಂಡಾಗ ಇದು √6 ಆಚೆ ಬರುತ್ತೆ. 2 ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. 2 ಕ್ಯಾನ್ಸಲ್ ಆದಾಗ 2 ಕಾಮನ್ ತೆಗೆದಾಗ -i ಕ್ಯಾಪ್ +2 ಟೈಮ್ಸ್ j ಕ್ಯಾಪ್ -k ಕ್ಯಾಪ್. ಎಕ್ಸಾಕ್ಟ್ ಆನ್ಸರ್ ಬೇಕು ಅಂತಂದರೆ ನೀವು ಇಲ್ಲಿಗೂ ಸ್ಟಾಪ್ ಮಾಡಿದ್ರು, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಆರ್ ಯು ಕ್ಯಾನ್ ಸಿಂಪ್ಲಿಫೈ ಆ್ಯಂಡ್ ಯು ಕ್ಯಾನ್ ಸಿಂಪ್ಲಿಫೈ ರೈಟ್ ಲೈಕ್ ದಿಸ್. ಸೊ ಏನಿದರ ಅರ್ಥ ಕೇಳಿಸ್ಕೊಳ್ಳಿ. ಎ ಪ್ಲಸ್ ಬಿ ಅನ್ನೋದು ಒಂದು ವೆಕ್ಟರಾ, ಎ ಮೈನಸ್ ಬಿ ಅನ್ನೋದು ಇನ್ನೊಂದು ವೆಕ್ಟರಾ. ಯೂನಿಟ್ ವೆಕ್ಟರ್ ಕಂಡುಹಿಡಿಯಿರಿ ಅಂದರೆ ಆಲ್ವೇಸ್ ಈ ಎರಡೂ ವೆಕ್ಟರು, ಇಲ್ಲೊಂದು ವೆಕ್ಟರ್ ಇದೆ ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ. ಸೊ ನಾನು ಕ್ರಾಸ್ ಪ್ರಾಡಕ್ಟ್ ತೆಗೆದಾಗ ಯು ಗೆಟ್ ಆಲ್ವೇಸ್ ಎ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದೀಸ್ 2 ವೆಕ್ಟರ್ಸ್. ವೆಕ್ಟರ್ ಬರುತ್ತೆ, ಅದು ವೆಕ್ಟರ್ ಸಿ ಅಂತ ನಾವು ಕರೆದ್ವಿ. ಯೂನಿಟ್ ವೆಕ್ಟರ್ ಬೇಕು ಅಂತಂದರೆ ಏನು ಮಾಡ್ತೀರಾ, ಯೂನಿಟ್ ವೆಕ್ಟರ್ ಅಂದರೆ ಸಿ ಕ್ಯಾಪ್ ಕಂಡುಹಿಡಿಬೇಕು ಬೈ ಮ್ಯಾಗ್ನಿಟ್ಯೂಡ್, ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಸೊ ಯೂನಿಟ್ ವೆಕ್ಟರ್ ಈ ಡೈರೆಕ್ಷನಲ್ಲಿದ್ದಾಗ ಒಂದು ವೆಕ್ಟರು, ಇನ್ನೊಂದು ಡೈರೆಕ್ಷನ್ಗೆ ಹೋದಾಗ ಇನ್ನೊಂದು ಮೈನಸ್ಸು ಹಾಕ್ಬೋದು ಇದಕ್ಕೆ. ಸೊ ಬೇಡ, ನೀವು ಒಂದನ್ನು ಮಾತ್ರ ತೊಗೊಳ್ಳಿ. ಸೊ ಒಂದು ಪಾಸಿಟಿವ್ ಆಗಿ ನೀವು ಬರೆದಿಟ್ಟರೆ ಸಾಕು. ಇದನ್ನೇ ಬೇಕಾದರೆ ಮೈನಸ್ ಮಲ್ಟಿಪ್ಲೈ ಮಾಡಿ ಇನ್ನೊಂದು ವ್ಯಾಲ್ಯೂನು ಬರೀಬಹುದು, ಬೇಕಾಗಿಲ್ಲ. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಯಿತು ನೋಡಿ. ಇಲ್ಲಿ ಕಾನ್ಸೆಪ್ಟ್ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು, ಕಡಿಮೆ ಟೈಮಲ್ಲಿರೋದ್ರಿಂದ. ನೋಡಿ ಈ ಕಾನ್ಸೆಪ್ಟ್ ಅರ್ಥ ಆಯಿತಾ. ಎ ಪ್ಲಸ್ ಬಿ ಅನ್ನೋದು ಒಂದು ವೆಕ್ಟರು, ಎ ಮೈನಸ್ ಬಿ ಇನ್ನೊಂದು ವೆಕ್ಟರು. ನನಗೆ ಬೇಕಾಗಿರೋದು ಪರ್ಪೆಂಡಿಕ್ಯುಲರ್ ವೆಕ್ಟರ್. ಪರ್ಪೆಂಡಿಕ್ಯುಲರ್ ಅಂದರೆ ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಬೇಕು. ಕ್ರಾಸ್ ಪ್ರಾಡಕ್ಟ್ ಅಂದರೆ ಇದು ಎರಡೂ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಸಿ ಅಂತ ಕರೆದಿದ್ದೀವಿ. ಯೂನಿಟ್ ವೆಕ್ಟರ್ ಬೇಕಂದರೆ ವೆಕ್ಟರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್. ನೋಡಿ ಅರ್ಥ ಆಯ್ತಾ ಈ ಸ್ಟೆಪ್ಪು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ.
ನೆಕ್ಸ್ಟ್ ಕ್ವೆಶನ್ನ ನೀವು ಸಾಲ್ವ್ ಮಾಡಬೇಕು. ಈ ಕ್ವೆಶನ್ನ ಫೈಂಡ್ ದ ಯೂನಿಟ್ ವೆಕ್ಟರ್, ಸೇಮ್ ಇದೇ ಥರ ಸ್ಟೆಪ್ಸ್ನ ನೋಡಿ, ಪ್ರೀವಿಯಸ್ ಮಾಡಿರೋ ಸ್ಟೆಪ್ಸ್ನ ನೋಡ್ಕೊಳ್ಳಿ. a + b ಕಂಡುಹಿಡಿರಿ, a - b ಕಂಡುಹಿಡಿರಿ, ಅದನ್ನು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿರಿ. ಕಂಡುಹಿಡಿದಾದ್ಮೇಲೆ ವೆಕ್ಟರ್ ಬರೆದು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್, ಯು ವಿಲ್ ಗೆಟ್ ದ. ಮಾಡ್ತೀರಾ? ಪ್ರಾಬ್ಲಮ್ ಮಾಡ್ತೀರಾ ಇದನ್ನು? ಸೊ ಫೈನ್, ಇದನ್ನು ಯು ಟ್ರೈ ಯುವರ್ ಸೆಲ್ಫ್. ಅಸೈನ್ಮೆಂಟ್ ಇದು ಮಾರ್ಚ್ 2020 ಜೂನ್ 2018 ಕೇಳಿರುವಂಥದ್ದು. ನೀವು ಟ್ರೈ ಮಾಡಬೇಕು ನನಗೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದು ಆಲ್ರೆಡಿ ಈಗ ನಾನು ಜಸ್ಟ್ ನಿಮಗೆ ಗೊತ್ತಿರೋ ಹಾಗೆ 0 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅದು ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಿಮಗೆ. ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ b ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ c ಸ್ಕ್ವೇರ್ ಪ್ಲಸ್ 2 times ಡಾಟ್ ಪ್ರಾಡಕ್ಟ್ ಆಫ್ ದ ವೆಕ್ಟರ್ಸ್ ಟೇಕನ್ ಇನ್ ಪೇರ್ಸ್ c ಡಾಟ್ a. ಇದು ನೆನ್ಪಿಟ್ಕೊಳ್ಬೇಕು ನೋಡಿ. ಇದು ಸುಮಾರು ಪ್ರಾಬ್ಲಮ್ಗೆ ನಿಮಗೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ಅಂತ ಅಂದಾಗ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಇಲ್ಲ, ಆ ಕಾರಣಕ್ಕೆ ಈ ಥರ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು 0 ಅಂತ ಹೇಳಿದ್ದಾರೆ. 0 ಆಯಿತಾ? ಇದು ಯೂನಿಟ್ ವೆಕ್ಟರ್ ಅಲ್ವಾ? ಯೂನಿಟ್ ಅಂದರೆ ಇದು 1 ಸ್ಕ್ವೇರ್ 1, ಇದು 1 ಸ್ಕ್ವೇರ್ 1, ಇದು 2 times ಇದ್ರ ವ್ಯಾಲ್ಯೂನೇ ಕೇಳಿರೋದು. a ಡಾಟ್ b ಪ್ಲಸ್ b ಡಾಟ್ c ಪ್ಲಸ್ c ಡಾಟ್ a. ಇದೇನಾಗುತ್ತೆ? 3 ಆಗುತ್ತೆ. 3ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ, ದಟ್ ಬಿಕಮ್ಸ್ -3. ಇದು ಈ ಕಡೆ -3 ಬಂತು ಆಯಿತಾ? ಇಲ್ಲಿ a ಡಾಟ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, a ಡಾಟ್ b ಶಿಫ್ಟ್ ಮಾಡ್ಕೊಂಡು ಯಾಕೆ ಸರ್ ಈ ಥರ ಮಾಡ್ತಾ ಇದ್ದೀರಾ ಅಂತ ಅನ್ಬಾರ್ದು, ಅಲ್ಲೇ ಇದೆ ಅದು. ಎನಿ ಸೈಡ್ ಇಫ್ ಯು ಶಿಫ್ಟ್ ಆಲ್ ದಿಸ್ ಥಿಂಗ್ಸ್ ಯು ಹ್ಯಾವ್ ಟು ನೋ. ಡಿವೈಡೆಡ್ ಬೈ 2, ಮಲ್ಟಿಪ್ಲಿಕೇಶನ್ 2 ಇದೆ, ಇಟ್ ಗೋಸ್ ಡಿವೈಡೆಡ್ ಬೈ -3 ಡಿವೈಡೆಡ್ ಬೈ 2. So see, this is your answer, -3 divided by 2. Such kind of questions you can expect instead of scalar triple product. Okay, fine. Next question. Fine. ಈ ಅಸೈನ್ಮೆಂಟ್ಸ್ನೆಲ್ಲ ಟ್ರೈ ಮಾಡಿ. ಮ್ಯೂಚುವಲಿ ಶೋ ದಟ್ ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ ಆಫ್ ದಿಸ್ 2 ವೆಕ್ಟರ್ಸ್ ಈಸ್ ಈಕ್ವಲ್ ಟು 0, ಡಾಟ್ ಪ್ರಾಡಕ್ಟ್ ಆಫ್ ದಿಸ್ 2 ವೆಕ್ಟರ್ಸ್ ಈಸ್ ಈಕ್ವಲ್ ಟು 0, ಡಾಟ್ ಪ್ರಾಡಕ್ಟ್ ಆಫ್ ಇದನ್ನು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ ನಿಮ್ಮ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ. ಹೇಗೆ ನೀವು 2 ಪಾಯಿಂಟ್ಸ್ ಕೊಟ್ಟಾಗ ವೆಕ್ಟರ್ ಕಂಡುಹಿಡಬೇಕು, ಆದಮೇಲೆ ಅದರ ಡೈರೆಕ್ಷನ್ ಕೊಸೈನ್ ಕಂಡುಹಿಡಬೇಕು. ಹೇಗೆ ಡೈರೆಕ್ಷನ್ ಕೊಸೈನ್ 1 ಮಾರ್ಕ್ದು ವಿಡಿಯೋ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೈರೆಕ್ಷನ್ ಕೊಸೈನ್ ಕಂಡುಹಿಡಿಯೋದು ಹೇಗೆ ಅಂತ. ಕೊಲಿನಿಯರು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸಾಲ್ವ್ ಮಾಡ್ಬೋದು. ಸೊ ಈ ಅಸೈನ್ಮೆಂಟ್ 3 ಕ್ವೆಶನ್ನ ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ವಿತಿನ್ 5 minutesಲ್ಲಿ ಮಾಡಿದ್ರೆ ನಾವು ಮಾಡಿರೋ ವೀಡಿಯೋನು ನಿಮಗೆ ಸಾರ್ಥಕ ಆಗಿದೆ ಅಂತ ನೋಡಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಫೈನ್, ಐ ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್ who watch the videos and give a valuable feedback, and also Madikeri principal and all the staff members. ಏನಾದರೂ ವಿಷಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಲೈಕ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಆಲ್. ಸೊ ದಟ್ ಕಂಪ್ಲೀಟ್ಸ್ ಯುವರ್ ವೆಕ್ಟರ್ ರಿಲೇಟೆಡ್ ಆಲ್ ದ 3 videos. 1 marks, 2 marks ಮತ್ತು 3 marks ಕವರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.